ಮಲ್ಲಿಕಾರ್ಜುನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಕೆಂಪಾಚಾರ್ಯ ತಮಗೂ ನಮಸ್ಕಾರ. ಸರ್ ನಮಸ್ತೆ ಸರ್. ನಿಮ್ಮ ಬಗ್ಗೆ ಹೇಳಿ ಕೆಂಪಾಚಾರ್ಯ. ಸರ್ ನಾನು ಮೂಲತಃ ಕೋಡಿಹಳ್ಳಿ ಗ್ರಾಮದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ. ನಮ್ಮ ಗ್ರಾಮ ಮೊದಲಿಗೆ ಸ್ವಚ್ಛ ಗ್ರಾಮ ಸೋಲಾರ್ ಗ್ರಾಮ ಅಂತ ಹೆಸರುವಾಸಿಯಾಗಿದೆ. ಮತ್ತು ಈಗ ನಾನು ಪ್ರಸ್ತುತ ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ಕೋಡಿಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯತ್ವನ ಪಡ್ಕೊಂಡಿದ್ದೀನಿ. ನೀವು ಜಮೀನನ್ನು ಹೊಂದಿದ್ದೀರಾ? ಸರ್ ನಮಗೆ ಯಾವುದೇ ರೀತಿಯ ಜಮೀನಿಲ್ಲ ಸರ್. ಹೌದೇ? ಹೌದು. ಮತ್ತೆ ಹಸು ಸಾಕಿದ್ದೀರಾ? ಹಸು ಸಾಕಿದ್ದೀವಿ ಸರ್. ಜಮೀನಿಲ್ದಲೇ ಹಸು ಸಾಕಿದ್ರಿ ಅಂತಂದರೆ ಮೇವಿಗೆಲ್ಲ ಏನು ಮಾಡ್ತೀರಿ? ಮೇವಿಗೆಲ್ಲ ಈ ವಾರ ಮತ್ತು ಗುತ್ತಿಗೆ ಆಧಾರದ ಮೇಲೆ ಜಮೀನುಗಳನ್ನ ಮಾಡ್ಕೊಂಡಿದ್ದೀವಿ ಸರ್. ಹೌದಾ? ಬೇರೆ ರೈತರುಗಳು ಯಾರು ನೆನೆಗುದಿ ಬಿಟ್ಟಿರ್ತಾರೆ ಜಮೀನುಗಳನ್ನ, ಆ ಥರದ ಜಮೀನುಗಳನ್ನ ಒಂದು 20 ಕುಂಟೆ ಅಷ್ಟು ಜಮೀನನ್ನ ವಾರ ಮತ್ತು ಗುತ್ತಿಗೆ ಅಷ್ಟು ಮಾಡ್ಕೊಂಡು ನಾವು ಅದಕ್ಕೆ ಮೇವನ್ನು ಹಾಕ್ಕೊಂಡು ಸರಬರಾಜು ಮಾಡ್ಕೊಂಡು ನಾವು ಹಸು ಸಾಗಾಣಿಕೆ ಮಾಡ್ಕೊಂಡಿದ್ದೀವಿ. ಎಷ್ಟು ಹಸು ಸಾಕಿದಿರಿ ಕೆಂಪಾಚಾರ್ಯ? ಸರ್ ನಾವು 3 ಹಸು ಸಾಕಿದ್ದೀವಿ ಸರ್. HF, ಕ್ರಾಸ, ಪ್ಯೂರ್ ಬ್ರೀಡ ಅಥವಾ ನಾಟಿ ಹಸುನ? ಸರ್ ನಾಟಿ ಹಸು ಮತ್ತು HF ಎರಡು ಮಿಕ್ಸ್ ಇದೆ ಸರ್ ನಮ್ಮಲ್ಲಿ. ನಾಟಿ ಹಸು ಒಂದಿದೆ, HF ಕೂಡ ಇದೆ, ಮತ್ತು ಒಂದು ಕರು ಇದೆ ಸರ್. ಹೌದೇ? ಎಷ್ಟು ಹಾಲು ಹಾಕ್ತೀರಿ ಪ್ರತಿನಿತ್ಯ ಡೈರಿಗೆ? ಸರ್ ನಾವು ಪ್ರತಿನಿತ್ಯ ಈಗ 2 ತೆನೆ ಆಗಿರೋದ್ರಿಂದ ಒಂದು 3 ರಿಂದ 4 ಲೀಟ್ರ್ ಪ್ರತಿನಿತ್ಯ ಹಾಲು ಹಾಕ್ತೀವಿ ಸರ್. ಅಂದರೆ ಒಂದು ಹೊತ್ತಿಗೆ ಒಂದು ದಿನಕ್ಕೆ? ಒಂದು ಹೊತ್ತಿಗೆ ಸರ್. ಒಂದು ಹೊತ್ತಿಗೆ 3 ಲೀಟ್ರ್? 3 ಲೀಟ್ರ್ ಹಾಲು ಹಾಕ್ತೀವಿ ಸರ್. ಹೌದಾ? ಹೌದು. ಮನೇಲಿ ಕೊಟ್ಟಿಗೆ ಎಲ್ಲ ಕಟ್ಕೊಂಡಿದ್ದೀರಾ? ಹೌದು ಸರ್, ಕೊಟ್ಟಿಗೆ ಎಲ್ಲ ಇದೆ ಸರ್. ನೀವೇ ಗ್ರಾಮ ಪಂಚಾಯತಿನಲ್ಲಿ ಇದ್ದೀರಿ ಅಂತಂದರೆ ಗ್ರಾಮ ಪಂಚಾಯತಿಯಿಂದ ಅನುದಾನ ಏನಾದ್ರು ಪಡ್ಕೊಂಡು ಕೊಟ್ಟಿಗೆ? ಸರ್ ಅನುದಾನ ಕೊಡ್ತಾ ಇದ್ದೀವಿ ಸರ್. ಅಂದರೆ ನಾವು ಈಗ ಪ್ರಸ್ತುತವಾಗಿ ಅನುದಾನ ನಾವ್ಯಾವುದನ್ನು ತಗೊಂಡಿಲ್ಲ. ನಮ್ಮ ತಾತರು ನಮ್ಮ ಪೂರ್ವಜರು ಏನಿದ್ರು ನಮ್ಮ ಮನೆಯಲ್ಲಿ ಪೂರ್ವಜರಿಂದನೂ ನಡ್ಕೊ ಬಂದ್ಬಿಟ್ಟೈತೆ. ಒಂದು ಹಳ್ಳಿನಲ್ಲಿ ವಾಸ ಮಾಡ್ತೀವಿ ಅಂತಂದರೆ ಹಳ್ಳಿಗೆ ತಕ್ಕಂತೆ ಒಂದು ಕೊಟ್ಟಿಗೆ ಇರಬೇಕು, ಒಂದು ಮನೆ ಇದೆ ಅಂದರೆ ಒಂದು ಕೊಟ್ಟಿಗೆ ಇರಲೇಬೇಕು ಅಂತ ಅನ್ನೋದು ನಮ್ಮ ಗ್ರಾಮದ ಒಂದು ಧ್ಯೇಯ ಇದೆ. ಆ ಧ್ಯೇಯದ ಪ್ರಕಾರ ಪ್ರತಿಯೊಬ್ಬರೂ ಒಂದು ಹಳ್ಳಿಗೆ ಒಂದು ಕೊಟ್ಟಿಗೆ ಇದ್ದೇ ಇರುತ್ತೆ. ನಮ್ಮ ತಂದೆಯರ ಕೊಟ್ಟಿಗೆ ಎಲ್ಲ ನಿರ್ಮಾಣ ಮಾಡಿದರು. ನಾವು ಇನ್ನೂ ಯಾವುದೇ ರೀತಿಯ ಸವಲತ್ತನ್ನು ಪಂಚಾಯತಿಯಿಂದ ಪಡ್ಕೊಂಡಿಲ್ಲ ಸರ್. ನಿಮ್ಮೂರು ಸ್ವಚ್ಛ ಗ್ರಾಮ ಅಂದ್ರಿ? ಹೌದು ಸರ್. ಯಾವಾಗ ಸ್ವಚ್ಛ ಗ್ರಾಮ ಆಯಿತು ಮತ್ತು ಏನು ವಿಶೇಷ ನಿಮ್ಮೂರಿಂದ? ಸರ್ ನಮ್ಮ ಊರು 2001ರಲ್ಲಿ ಸ್ವಚ್ಛ ಗ್ರಾಮ ಆಗಿದ್ದು ಅನಿಸುತ್ತೀನಿ. ಬಹುಶಃ ಡೇಟ್ ಮರ್ತೋಗಿದೆ. ಆ ಟೈಮಲ್ಲಿ ಸ್ವಚ್ಛ ಗ್ರಾಮ ಆಯಿತು. ಏನಕ್ಕೆ ಸ್ವಚ್ಛ ಗ್ರಾಮ ಅಂತ ಕರೀತಾರೆ? ನಮ್ಮೂರು ಆ ಸ್ವಚ್ಛ ಗ್ರಾಮ ಆದಂಥ ಕಾಲದಲ್ಲಿ ಪ್ರತಿಯೊಂದು ಬೀದಿನೂ ಡಾಂಬರೀಕರಣ ಆಗಿತ್ತು. ಮತ್ತು ಚರಂಡಿ ವ್ಯವಸ್ಥೆ ಆಗಲಿ ಎಲ್ಲ ಚರಂಡಿ ವ್ಯವಸ್ಥೆನೇ ಇತ್ತು. ಮತ್ತು ಪ್ರತಿಯೊಂದು ಮನೆಗೂ ಶೌಚಾಲಯ ಮತ್ತು ನೀರಿನ ಸಂಪರ್ಕ ಪ್ರತಿಯೊಂದು ಮನೆಗೂ. ಈಗ ಏನು ಕರ್ನಾಟಕ ಸರ್ಕಾರ ಮನೆ ಮನೆಗಂಗೆ ಭಾರತ ಸರ್ಕಾರ JJM ಅಂತ ಏನು ಒಂದು ಸ್ಕೀಮ್, ಜಲ್ ಜೀವನ್ ಅಂತ ಏನು ಒಂದು ಸ್ಕೀಮ್ ಅನುಷ್ಠಾನ ಮಾಡಿದೆ. ಆ ಅನುಷ್ಠಾನನ ನಮ್ಮ ಗ್ರಾಮದ ಹಿರಿಯ ಮುಖಂಡರುಗಳು ಏನಿದ್ರು ಅವರು ಕಳೆದ 22 ವರ್ಷದ ಹಿಂದೆನೇ ನಮ್ಮೂರಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದರು. ಈಗ ಹೇಗಿದೆ ನಿಮ್ಮೂರು? ನಮ್ಮೂರು ಈಗ ಸ್ವಲ್ಪ ಸ್ವಚ್ಛವಾಗಿ ಇದೆ ಸರ್. ಸ್ವಲ್ಪ ಬದಲಾವಣೆ ಆಗಿದೆ. ಆ ಬದಲಾವಣೆನ ನಾವು ಹಿಂದೆ ಏನು 20 ವರ್ಷದಿಂದ ನಮ್ಮ ಗ್ರಾಮದ ಹಿರಿಯ ಮುಖಂಡರು ಸ್ವಚ್ಛತೆಯಿಂದ ಕಾಪಾಡಿದರು. ಆ ಸ್ವಚ್ಛತೆಯೆಡೆಗೆ ಕರೆದೊಯ್ಯೋಕ್ಕೆ ನಾವು ಭಾಳ ಪ್ರಯತ್ನ ಪಡ್ತಾ ಇದ್ದೀವಿ. ಇವಾಗಿನ ಪೀಳಿಗೆ ಯುವಕರುಗಳ ಜೊತೆ ಕೈ ಜೋಡಿಸಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅಂದರೆ ಈಗ ಸ್ವಚ್ಛವಾಗಿಲ್ಲ ಅಂತ ತಾವು ಹೇಳೋಕ್ಕೆ ಪ್ರಯತ್ನ? ಇಲ್ಲ, ಸ್ವಚ್ಛವಾಗಿದೆ ಸರ್. ಸ್ವಚ್ಛವಾಗಿದೆ ಸರ್. ಓಕೆ. ಸ್ವಚ್ಛವಾಗಿದ್ದರೆ ಒಳ್ಳೇದಲ್ವೇನ್ರಪ್ಪ? ಮಹಾತ್ಮ ಗಾಂಧೀಜಿಯವರ ಆಶಯನೂ ಅದೇ ಆಗಿತ್ತು. ಖಂಡಿತ ಸರ್. ಹೌದು ಅಲ್ವೇ? ಹೌದು ಸರ್. ಅದೇನೋ ಸೋಲಾರ್ ಗ್ರಾಮ ಅಂತ ಬೇರೆ ಸರ್. ಸೋಲಾರ್ ಗ್ರಾಮ ಅಂದರೆ ಪ್ರತಿಯೊಂದು ಮನೆಗೂ ಸೋಲಾರ್ ಲೈಟ್ ಬೆಳಕು ಕೊಟ್ಟಿದ್ದಾರೆ. ನಮ್ಮೂರಲ್ಲಿ 24 ಗಂಟೆ ಕರೆಂಟ್ ಇದ್ದಂಗೆ ಯಾವಾಗ ಬೆಳಕು ಇಲ್ಲ ಅಂತ ಅನ್ನೋಂಗಿಲ್ಲ. ಯಾಕಂದರೆ ಪ್ರತಿಯೊಂದು ಮನೆಗೂ ಸೋಲಾರ್ ಲೈಟ್ ವ್ಯವಸ್ಥೆ ಮಾಡಿದ್ದು, ದೀಪದ ವ್ಯವಸ್ಥೆ ಮಾಡಿದ್ದಾರೆ. 2 ಬಲ್ಬು ಮತ್ತು 1 ಫ್ಯಾನು ದೀಪದ ವ್ಯವಸ್ಥೆ ಮಾಡಿದ್ದಾರೆ. ಇದರದ್ದು ರೂವಾರಿಗಳು ಬಂದು ನಮ್ಮ ಗ್ರಾಮದ ಹಿರಿಯ ವ್ಯಕ್ತಿಯಾದ KM ಚಂದ್ರೇಗೌಡರವರು, ಅವರು ಅಡಿಷನಲ್ DC ಮತ್ತು ಡೆಪ್ಟಿ AC ಆಗಿ ಕೆಲಸ ಮಾಡಿದರು. ಅವರ ಒಂದು ಸಹಕಾರದೊಂದಿಗೆ ನಮ್ಮ ಗ್ರಾಮದಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ ಸರ್. ನಿಮ್ಮೂರು ರೇಡಿಯೋ ಗ್ರಾಮ ಕೂಡ? ರೇಡಿಯೋ ಗ್ರಾಮ ಕಳೆದ ಒಂದು 10-12 ವರ್ಷದ ಹಿಂದೆ ನಮ್ಮ ಗ್ರಾಮಕ್ಕೆ ಇದೇ ಸಂಸ್ಥೆಯಿಂದ ಆಕಾಶವಾಣಿಯಿಂದ ರೇಡಿಯೋ ಕೂಡ ಉಚಿತವಾಗಿ ರೇಡಿಯೋ ಕೂಡ ಕೊಟ್ಟಿದ್ರು ಸರ್. ಆ ರೇಡಿಯೋನ ನಾವು ಸದ್ಬಳಕೆ ಮಾಡ್ಕೊಂಡು ಅದು ಕಾಲಕ್ರಮೇಣ ಏನಾಯಿತು ಅಂದರೆ ನಮ್ಮ ಊರು 2 ಪಾರ್ಟೇಷನ್ ಆಗಿ ಡಿವೈಡ್ ಆಯಿತು. ಹಾಲಿನ ಡೈರಿ ಒಂದು ಚೆನ್ನೇಗೌಡ ನಗರಕ್ಕೆ ಅಂತ ಹೋಯಿತು, ಇನ್ನೊಂದು ಕೋಡಿಹಳ್ಳಿ ಅಂತ ಆಯಿತು. ಆಗ ಏನಾಯಿತು, ಚೆನ್ನೇಗೌಡ ನಗರದಲ್ಲಿ ನಾವು ಉಪಯೋಗಿಸ್ಕೊತೀವಿ, ನಮ್ಮದು ಚಿಕ್ಕ ಗ್ರಾಮ, ನಾವು ಉಪಯೋಗಿಸ್ಕೊತೀವಿ ಅಂತಂದರು. ಹಾಗಾಗಿ ನಾವು ನಮ್ಮಲ್ಲಿ ಉತ್ಪಾದಕರು ಜಾಸ್ತಿ ಇರೋದ್ರಿಂದ ನಮ್ಮ ಸಂಸ್ಥೆಗೆ ಮುಂದೊಂದು ದಿನ ಯಾವಾಗಾರ ಅವಕಾಶ ಸಿಗ್ಬೋದು ಆಕಾಶವಾಣಿಯಿಂದ ಅಂತ ಅಂದ್ಬಿಟ್ಟು ನಾವು ಮೊದಲು ಕೊಟ್ಟ ಆ ರೇಡಿಯೋವನ್ನು ನಾವು ಚೆನ್ನೇಗೌಡ ನಗರಕ್ಕೆ ಹಸ್ತಾಂತರ ಮಾಡಿದೋ. ಓಕೆ ಓಕೆ. ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ ಮಲ್ಲಿಕಾರ್ಜುನ್ ಅವರೇ. ನೀವು ಹುಟ್ಟೂರು ಕೋಡಿಹಳ್ಳಿ? ನಮ್ಮದು ಕೋಡಿಹಳ್ಳಿ ಸರ್. ನಮ್ಮದು ಜಮೀನು ಎಷ್ಟಿದೆ ಸರ್? ನಮ್ಮದು 3 ಎಕರೆ ಜಮೀನು ಐತೆ. ಏನೇನು ಬೆಳೆ ಬೆಳಿತೀರಿ ಮಲ್ಲಿಕಾರ್ಜುನ್? ಕಬ್ಬು, ಭತ್ತ, ರೇಷ್ಮೆ ಬೆಳೀತಾ ಇದೀವಿ ಸರ್ ನಾವು. ನೀರಾವರಿ ಆಶ್ರಯ ಹೇಗೆ? ನೀರಾವರಿ ಆಶ್ರಯ ಸರ್, ಪರವಾಗಿಲ್ಲ, ನಡೀತಾ ಇದೆ. ಅಂದರೆ ವಿಸಿನಾಲೆನಾ? ಹೌದು, ವಿಸಿನಾಲೆ ಸರ್. ಬೋರ್ವೆಲ್ ಏನಿಲ್ಲ? ಬೋರ್ ಇಲ್ಲ ಸರ್, ಹಾಕಿದ್ದೀವಿ. ನಮ್ಮ ಅಣ್ಣಾರ್ಗೆ ಹೋಗೈತೆ ಅದು. ಎಲ್ಲ ಸಣ್ಣದಾಗಿ ಹನಿ ನೀರಾವರಿಗೆ ಆಗುತ್ತೆ ಸರ್, ಅಷ್ಟೇ. ನಿಮ್ಮೂರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಹೌದು ಯಾವಾಗ ಸ್ಥಾಪನೆ ಆಗಿತ್ತು?
89ರಲ್ಲಿ ಸರ್ ಅದು 89. 89. ಹೇಗೆ ಅದರ ಅಭಿವೃದ್ಧಿ ಆಯಿತು ಮತ್ತು ಹೇಳ್ತಾ ಬನ್ನಿ ನಿಮ್ಮೂರಿನ ಹಾಲು ಉತ್ಪಾದಕರ ಸಹಕಾರ. ಸರ್ 89ರಲ್ಲಿ ಸಣ್ಣದಾಗಿ ಓಪನ್ ಆಯಿತು. ನಾವು ಗೋಪಾಲ್ಪುರಕ್ಕೆ ಇಲ್ಲಿಂದ ನಡ್ಕೊಂಡು ಹಾಲು ತಗೊಂಡು ಹೋಗಿ ಆಗ್ತಿದ್ವಿ. ಗೋಪಾಲ್ಪುರಕ್ಕೆ ಒಂದು 3 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ, ಆಮೇಲೆ ನಮ್ಮ ಊರು ಮುಖಂಡರು ಎಲ್ಲ ಹಿರಿಯರೆಲ್ಲ ಸೇರಿ ಅಲ್ಲಿಂದ ಇಲ್ಲಿಂದ ಅಷ್ಟೊತ್ತು ತಗೊಂಡು ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಇಲ್ಲೇ ಒಂದು ಮಾಡೋಣ ಅಂತಂದ್ಬಿಟ್ಟು ಇಲ್ಲೇ ಮಾಡಿ ಇಲ್ಲಿ ಸಣ್ಣದಾಗಿ ಒಂದು 2 ಕ್ಯಾನ್ 3 ಕ್ಯಾನಿಂದ ಶುರು ಆಯ್ತದು. ಈಗ ನಮ್ಮ ಬೋರ್ಡ್ ಹೊಸದಾಗಿ ಬಂದು ಈಗ 8ರಿಂದ 9 ಕ್ಯಾನ್ ತಗೊಂಡು ನಿಲ್ಲಿಸಿದ್ದೀವಿ. ಹೇಳಿ, ಎಷ್ಟು ಜನ ಸದಸ್ಯರಿದ್ದಾರೆ, ಯಾವ್ಯಾವ ಹಳ್ಳಿಯಿಂದ ನಿಮ್ಗೆ ಹಾಲು ಬರುತ್ತೆ? ಸರ್ ನಮ್ಮದು ಹೆಚ್ಕೋಡಹಳ್ಳಿ ಚೆನ್ನೈಗೌಡ ನಗರದಿಂದ ಬರ್ತಿತ್ತು, ಫಾರಮ್ನಿಂದ ಬರ್ತಾಯಿತ್ತು. ಈಗ ಚೆನ್ನೈಗೌಡ ನಗರದ ಅವರದೇ ಒಂದು ಸಬ್ರೇಂಜ್ ಮಾಡ್ಕೊಂಡಾಗಿ ಅವ್ರು ಅಲ್ಲೇ ಹಾಕೊಳ್ತಾವ್ರೆ. ನಮ್ಮದು ಹೆಚ್ಕೋಡಹಳ್ಳಿ ಫಾರಮ್ಮು ನಮ್ಮೂರು 2,000 ಬರ್ತಾ ಇರೋದು ಅಲ್ಲಿಗೆ. ಹೌದಾ? ಹೌದು ಸರ್. ಒಂದು ಹೊತ್ತಿಗೆ ಎಷ್ಟು ಲೀಟ್ರ್ ಹಾಲು ಬರುತ್ತೆ ಸರ್? ಈಗ 400ರಿಂದ 400 ಚಿಲ್ಲರೆ ಬರ್ತಾಯಿತ್ತು ಒಂದು ಟೈಮಿಗೆ. ಹೌದಾ? ಹೌದು. 2 ಹೊತ್ತು? ಹಾಂ, 2 ಹೊತ್ತು. ಅಂದರೆ 350ರಿಂದ 400 ಲೀಟ್ರ್ ಬರ್ತಾಯಿದೆ ಸರ್. ಒಂದು 800 ಲೀಟ್ರ್ ಆಗುತ್ತೆ ಸರ್. ಆಗುತ್ತೆ. ಎಷ್ಟು ಜನ ಸದಸ್ಯರಿರ್ಬೋದು ನಿಮ್ಮ ಡೈರಿ? ಸರ್ ಈಗ ನಮ್ಮದು 300 ಚಿಲ್ಲರೆ ಸದಸ್ಯತ್ವ ಇರೋದು. ಈಗ ಆಗ್ತಾ ಇರೋದು ಈಗ 55ರಿಂದ 60 ಜನ ಆಗ್ತಾ ಇದ್ದಾರೆ. ಮತ್ತೆ ಸುಮ್ಮನೆ ಸದಸ್ಯರಾಗಿದ್ದಾರೆ ಹಸು ಸಾಕದಲ್ಲೇ? ಸರಿ, ಆಗೆಲ್ಲ ತಮಿಳಿಯನ್ಸ್ ಇವರೆಲ್ಲ ಆಗೆಲ್ಲ ಇದ್ದರು. ಈಗೆಲ್ಲ ಊರು ಬಿಟ್ಟೆಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ. ಈಗ ಆಗ್ತಾ ಇರುವಂತಾರೆ 55-60 ಜನದಲ್ಲೇ ಅವರು 4-5 ಹಸು ಕಟ್ಕೊಂಡು ಅಲ್ಲಿನ ಇವರೇ ಸೆಲೆಬ್ರೇಟ್ ಮಾಡ್ತಾರೆ ಸರ್ ಈಗ. ಓಕೆ. ಈಗ ನಿಮ್ಮೂರು ಸಂಘನ ನೀವು ಶುರುವಾದಾಗ್ಲಿಂದ ನೋಡಿದಿರಿ? ಹೌದು ಸರ್. ಅಲ್ವೇನಪ್ಪ? ಹೌದು. ಸಂಘ ಸ್ಥಾಪನೆ ಮಾಡಿದಾಗ ನೀವೇನು ತುಂಬ ಚಿಕ್ಕೋರ? ಚಿಕ್ಕೋರು ಸರ್, ನಾವೀಗ ಚಿಕ್ಕೋರು. ಓಕೆ. ಹೇಗಿತ್ತು ಅವಾಗ ಹೇಳಿ ಸರ್? ಆಗ ನಾವು ಅಪ್ತಿರ್ಗು ಅಂತಂದ್ರೆ ನಮ್ದು ಏನಾರು ವ್ಯವಸಾಯ ಕೊಟ್ಟವ್ರು ನಾವು ಊರ ಮುಂದಕ್ಕೆ ಬರ್ತಾನೆ ಇರಲಿಲ್ಲ. ಎಲ್ಲ ಅವರೇ ನೋಡ್ಕೊಳ್ತಾ ನಮ್ದು ಏನಾದ್ರು ಗದ್ದೆ ಕೆಲಸ ಮಾಡೋದು ಏನೋ ಅಷ್ಟೇ ವಿದ್ಯಾಭ್ಯಾಸ ಮಾಡೋಕೆ ಹೋಗ್ತಿದ್ವಿ. ಅಲ್ಲಿಂದ ಬಂದು ಮನೆ ಕೆಲಸ ಅಂತ ಮನೇಲಿ ಸೇರ್ಕೊಳ್ತಿದ್ವಿ. ಇತ್ತೀಚೆಗೆ ಒಂದು 2-3 ವರ್ಷದ ತಾವಿಂದ ನಾವು ಇದ್ರ ಕಡೆ ಊರು ಮುಂದ್ಗಡೆ ಬರಲ್ಲ ಈ ಡೈರಿ ಹಾಗೆ ಹೇಗೆ ಅಂತಂದ್ಬಿಟ್ಟು ನಮ್ಮದು ಭಾಗ ಆಗಿ ಒಂದು 7-8 ವರ್ಷ ಆಯಿತು. ಅಲ್ಲಿಂದ ಹಾಲು ಹಾಕಿ ಸರಬರಾಜು ನಾವೇ ಒಂದು ಓನಾಗಿ ಮಾಡೋಕ್ಕೆ ಶುರು ಮಾಡೋದ್ಮೇಲೆ ನಾವು 2-3 ವರ್ಷ ಕಟ್ಕೊಂಡು ಹಾಕಿ ಡೈರಿಲಿ ಅವ್ಯವಹಾರಗಳು ನಡೀತಾ ಇದ್ವು. ಅವನ್ನ ಸರಿದೂಗಿಸ್ಬೇಕಲ್ಲ ಅಂತಂದ್ಬಿಟ್ಟು ನಾವು ಒಂದು ಸ್ವಲ್ಪ ಗಮನ ಹರಿಸ್ಕೊಂಡು ನಾವೀಗ ಈ ಮಟ್ಟಕ್ಕೆ ನಾವು ಡೈರಿ ಸದಸ್ಯರಾಗಲೇಬೇಕು ಅಂತಂದ್ಬಿಟ್ಟು ನಾವು ಹೊಸದಾಗಿ ಸೇರ್ದಾರಾಗಿ. ಎಷ್ಟು ಜನ ಇದ್ದೀರಾ ನೀವು ಬೋರ್ಡಲ್ಲಿ? ನಾವು 12 ಜನ ಇದ್ದೀವಿ ಸರ್. ನಾವು ಎಲ್ಲ ನಿಮ್ಮೂರಿನವರೇನಾ? ನಮ್ಮೂರಿನವರೇ. ಫಾರಮ್ನವರೊಬ್ಬರು ಇದ್ದಾರೆ ಅಷ್ಟೇ. 11 ಜನ ನಮ್ಮೂರು, ಫಾರಮ್ನವರೊಬ್ಬರು 2 ಇದ್ದಾರೆ. ಫಾರಮ್ನವರೊಬ್ಬರು 2. ಏನೇನು ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಿ ಸರ್? ನಾವಲ್ಲಿ ಪೀಡು, ಈ ರಬ್ಬರ್ ಮ್ಯಾಟ್ಗಳು, ಈ ಲಸಿಕೆ ಬಂದ ಕಾಲು ಬಾಯಿ ರೋಗ, ಗಂಟು ರೋಗ, ಇವಕ್ಕೆಲ್ಲ ಏನು ಸೌಲಭ್ಯ ಅಲ್ಲಿ ಬರ್ತದೆ ಮೂಲಿಂದ ಅದೆಲ್ಲ ನಾವು ಉಚಿತವಾಗಿ ಕೊಡಿಸ್ತಾ ಇದೀವಿ ಸರ್. ನಾವಲ್ಲಿ ಮ್ಯಾಟು, ಫೀಡ್ಗೆಲ್ಲ ಏನು ಫೀಸ್ ಬೀಳ್ತದೆ ಅದು ಕೊಟ್ಟು ಇವು ಲಸಿಕೆಗಳೆಲ್ಲ ನಮ್ಮ ಡೈರಿ ಕನ್ನ ಸವಲತ್ತಿಂದ ಏನು ಉಪಯೋಗ ಆಗುತ್ತೆ ಅದೆಲ್ಲ ಕೊಡಿಸ್ತಾ ಇದೀವಿ ಸರ್ ನಾವೀಗ. ಮಹಿಳೆಯರು ಜಾಸ್ತಿ ಜನ ಇದ್ದಾರಾ? ಮಹಿಳೆಯರು ಒಂದು 25 ಭಾಗ ಇದ್ದಾರೆ ಸರ್ ಇಲ್ಲಿ ಸದಸ್ಯತ್ವ ಪಡೆದಿರೋರು. ಹೌದಾ? ಹೌದು. ಅಂದರೆ ಮಹಿಳೆಯರು ಹಸು ಸಾಕುವಂಥವ್ರ ಸಂಖ್ಯೆ ಜಾಸ್ತಿ ಇದೆ ನಿಮ್ಮ? ಹೌದು. ಒಂದು ಅವ್ರಿಗೆ ಅಂತ ವಿಶೇಷವಾದ ಏನಾದರೂ ಸವಲತ್ತುಗಳು ಕೊಡ್ತಾ ಇದ್ದೀರಾ ಮಹಿಳೆಯರಿಗೆ? ಅವರು ಯಾರು ಮುಂದೆ ಬರಲ್ಲ ಸರ್. ಅವರು ಕೊಡ್ಬೋದು. ಈಗೆಲ್ಲ ಬರುವಂಥ ನಮ್ಮಲ್ಲಿ 2 ಇದ್ದಾರೆ ಡೈರೆಕ್ಟರ್ಗಳಾಗಿರುವಂಥವ್ರು. ಒಬ್ಬರು ಆಗಲೇ ಈಗ 3 ಮೀಟಿಂಗಿಂದ ಬರ್ತಾಯಿಲ್ಲ, ಬೆಂಗಳೂರು ಸೇರ್ಕೊಂಡಿದ್ದಾರೆ. ಒಬ್ರು ಇದ್ದಾರೆ, ಒಬ್ಬರು ಬಂದು ಅವರು ಅಟೆಂಡ್ ಮಾಡ್ತಾ ಇದ್ದಾರೆ. ಅವ್ರು ಆಗ ಹಾಲು ಹಾಕ್ತಿದ್ರು, ಈಗ ಒಂದು ಸ್ವಲ್ಪ ಹಾಲು ಕಮ್ಮಿ ಮಾಡ್ಬಿಟ್ಟು ಅವ್ರು ಅಲ್ಲೇ ಚೆನ್ನೈಗೌಡ ನಗರಕ್ಕೆ ಹಾಕೊಳ್ತಾವ್ರೆ ಈಗ. ಈಗ ನಿಮ್ಮೂರಲ್ಲಿ ಡೈರಿ ಇರೋದ್ರಿಂದ ಏನು ಅನುಕೂಲ ಆಗಿದೆ ನಿಮಗೆ? ಸರ್ ನಮಗೀಗ ಗೋಪಾಲ್ಪುರಕ್ಕೆ ಹೊತ್ಕೊಂಡು ಹೋಗ್ಬೇಕಾಯ್ತು. ಈಗ ಅಲ್ಲಿ ತಪ್ಪಿತು. ಈಗ ನಮ್ಮ ಕೆಲಸ ಎಷ್ಟೇ ಹೊತ್ತಿದ್ರು ಬಂದು 1 ಅವರು 6ರಿಂದ 7 ಗಂಟೆ ಐತೆ. ಯಾವಾಗ ಬೇಕಾದ್ರೂ ಬಂದು ಹಾಕ್ಬಿಟ್ಟು ನಮ್ಮ ಕೆಲಸಕ್ಕೆ ಹೋಗ್ಬೋದು. ಅಲ್ಲಾರೆ ಒಂದು ದಿನದಲ್ಲಿ ಈಗ ಹೋಯ್ತು ಅಂತಂದರೆ 8ರಿಂದ 9 ಗಂಟೆ ಅಂತಂದರೆ ಈಚಿನ ನಡ್ಕೊಂಡ್ಬರೋದು ಹಾಗೆಲ್ಲ ತೊಂದರೆ ಆಯ್ತಿತ್ತು. ಈಗ ಎಲ್ಲ ನಮ್ಮೂರಲ್ಲಿ ಯಾವುದರಿಂದ ಎಲ್ಲ ಸೌಲಭ್ಯನೂ ಇಲ್ಲೇ ನಾವೆಲ್ಲ ಅಲ್ಲಿಗೆ ಹೊಡ್ಕೊಂಡು ಏನೇ ಹಸುಗೆ ಏನೇ ರೋಗ ಲಕ್ಷಣಗಳು ಬಂದರೂ ಅಲ್ಲಿಗೆ ಹೊಡ್ಕೊಂಡು ಹೋಗ್ಬೇಕಾಗಿತ್ತು. ಈಗೆಲ್ಲ ನಮ್ಮಲ್ಲೇ ಇದ್ದಾವೆ. ಎಲ್ಲ ಇಲ್ಲೇ ನಮ್ಮ ಮನೇಲಿ ಇದ್ದಂಗೆ ಏನು ಇದ್ರೂ ತೋರಿಸ್ಕೊಂಡು ಬಂದು. ಈಗ ಯಾರು ಕಾರ್ಯದರ್ಶಿಗಳು ಯಾರು ನಿಮ್ಮ? KN ನಾಗೇಶ್ ಅಂತ ಸರ್. ಹೌದಾ? ಅವರು ನಿಮ್ಮೂರಿನವರೇ? ನಮ್ಮೂರಿನವರೇ. ಆಮೇಲೆ ಎಷ್ಟು ಜನ ಇದ್ದಾರೆ ಸೊಸೈಟಿನಲ್ಲಿ ಕೆಲಸ ಮಾಡೋರು? 3 ಜನ ಇದ್ದಾರೆ ಸರ್. 2 ಇದ್ದರು. ನಾವೀಗ ಫ್ಯಾಟ್ ಮಿಷನ್ ಬಂದಮೇಲೆ 3 ಜನ ಮಾಡ್ಕೊಂಡಿದ್ದು ಸರ್ ನಾವೀಗ. ಏನು ಮಿಷನ್ ಅಂದರೆ? ಫ್ಯಾಟ್ ಕೊಬ್ಬಿನಾಂಶ ಚೆಕ್ ಮಾಡೋದು. ಮುಂಚೆ ಇರಲಿಲ್ಲ ಸರ್. ಅದು ನೀವೇ ಹಾಕೊಂಡ್ರೆ? ಇಲ್ಲ ಸರ್, ನಾವು ನಮ್ಮ ಬೋರ್ಡ್ ಬಂದಮೇಲೆ ಮನ್ಮೂಲಿಂದ ಕೊಡಿಸಿ ಅದಕ್ಕೆ ಏನು ಫೀಸ್ ತಗುತ್ತೆ ಅವ್ರು ಇಟ್ಕೊಂಡು ತಿಂಗಳಿಗೆ ಇಷ್ಟು ಅಂತ ಇಟ್ಕೊಳ್ತಾ ಇದ್ದಾರೆ. ಏನು ಉದ್ದೇಶ ಫ್ಯಾಟ್ ಮಿಷಿನ್ ಹಾಕಿರೋದು ಸರ್? ಆಗ ಒಂದೇ ರೇಟು. ಈಗ ಕಮ್ಮಿ ಕೊಬ್ಬಿನಾಂಶ ಇರೋರ್ಗೂ ಒಂದೇ, ಹೆಚ್ಚು ಕೊಬ್ಬಿನಾಂಶ ಇರೋರ್ಗೂ ಒಂದೇ ಇತ್ತು. ಆಗೆಲ್ಲ ಗಲಾಟೆ ಮಾಡ್ತಾರೆ, ನಮಗೆ ಎಷ್ಟಾಗಿ ML ಹಾಕೋದ್ರು ಇಷ್ಟೇ, ಹಸುನಲ್ಲಿ ಹಾಕೋದ್ರು ಇಷ್ಟೇ ಅಂತ. ಇವರೆಲ್ಲ ಗಲಾಟೆ ಮಾಡಿದ್ಮೇಲೆ ನಾವು ಮಲ್ಮೂರ್ನವ್ರಿಗೆ ಇದು ಮಾಡ್ಕೊಂಡ್ಮೇಲೆ ಅವರು
ಕೊಬ್ಬಿನಾಂಶ ಏನು ಬರ್ತದೆ ದರ ಏನು ಬರ್ತದೆ ಕೊಬ್ಬಿನಾಂಶ ಎಷ್ಟು ಬರ್ತದೆ ಆ ಫ್ಯಾಟ್ ಮೇಲೆ ರೇಟ್ ಕೊಡಿ ಅಂತ ಮೇಲೆ ಈಗ 3 ಕ್ಯಾನ್ 4 ಕ್ಯಾನ್ ಇದ್ದರು ಈಗ ಇದನ್ನು ನೋಡ್ಬಿಟ್ಟು ಈಗ ಕೊಬ್ಬಿನಾಂಶ ಆಗ್ತಾರೆ ನೋಡ್ಬಿಟ್ಟು ಈಗ 8 ರಿಂದ 9 ಕ್ಯಾನ್ ತಗೊಂಡು ನಿಲ್ಲಿಸಿದ್ರು ಸರ್. ಹೇಳಿ ಲೆಕ್ಕ ಹೇಗೆ ಅದು ಎಷ್ಟು ಕೊಬ್ಬಿನಾಂಶಕ್ಕೆ ಎಷ್ಟು ರೇಟ್ ಕೊಡ್ತೀರಿ ಸರ್ 3-4 ಬಂದರೆ 34 ರೂಪಾಯಿ 5 ಪೈಸೆ ಕೊಡ್ತೀವಿ. ಈ 3-5 3-6 ಬಂದರೆ 35 ರೂಪಾಯಿ 80 ಪೈಸೆ ಕೊಡ್ತಾಯಿದ್ದೀವಿ. ಅದ್ರ ಮೇಲೆ ಹಿಂಗೆ ಕೊಬ್ಬು ಜಾಸ್ತಿ ಆಗುತ್ತೆ ಹೆಂಗಂದ್ರೆ 47 ರೂಪಾಯಿ 43 ರೂಪಾಯಿ ಗಂಟು 4-8 4-9 ಗಂಟು ಕೊಡ್ತಾಯಿದ್ದೀವಿ ಸರ್. 40-47 ರೂಪಾಯಿ ಗಂಟು ಕೊಡ್ತಾಯಿದ್ದೀವಿ ನಾವು. ಹೌದಾ? ಹೌದು ಸರ್. ಕೊಬ್ಬು ಜಾಸ್ತಿ ಆದಷ್ಟು ದರ ಜಾಸ್ತಿ ಸರ್. ಹೌದಾ? ಹೌದು. ಹಾಗಾಗಿ ಕೊಬ್ಬಲ್ಲಿ ಏನೊಂದು ಮಿಷಿನ್ ಇದೆ. ಹೌದು ಸರ್. ಅದನ್ನು ಎಷ್ಟು ಹಣ ಕೊಟ್ಟು ಖರೀದಿ ಮಾಡಿದ್ದೀರಿ ಸರ್? 60 ಚಿಲ್ಲರೆ ಇರಬೇಕು ಸರ್. ಅದು ತಿಂಗಳಿಗೆ ಇಷ್ಟು ಅಂತ ಅವರೇ ಕಟ್ ಮಾಡ್ಕೊಂಡು ನಮಗೆ ಅಮೌಂಟ್ ಹಾಕೊಡ್ತಾರೆ. ಕೆಂಪಾಚಾರ್ಯ ಸರ್, ಪ್ರತಿ ದಿವಸ ನೀವು ಕೂಡ ಕೊಬ್ಬಿನಾಂಶದ ಆಧಾರದ ಮೇಲೆ ರೇಟ್ ತಗೊಳ್ಳೋದ? ಹೌದು ಸರ್. ಹೌದು ಸರ್. ಎಷ್ಟು ಬರ್ತದೆ ನಿಮ್ಮದು ಕೊಬ್ಬಿನಾಂಶ? ಸರ್ ನಮ್ಮದು 3-5 3-6 ಈ ಥರ ಬರುತ್ತೆ ಸರ್. ಪರವಾಗಿಲ್ವೇ? ಚೆನ್ನಾಗಿ ಕೊಬ್ಬು ಬರಬೇಕು ಹಾಲಲ್ಲಿ ಅಂದರೆ. ಹೊಸ ಹೆಂಗೆ ಸಾಕಬೇಕು ಸರ್? ಹೆಚ್ಚಾಗಿ ಈ ಪೀಡನ್ನು ಬಳಸಬೇಕು. ನಮ್ಮ ಸಹಕಾರ ಸಂಘದಿಂದ ಕೊಡ್ತಾರಲ್ಲ, ಏನು ಪೀಡ್ ಕೊಡ್ತಾರಲ್ಲ, ಹಾಲು ಉತ್ಪಾದಕರ ಸಹಕಾರದಿಂದ ಕೊಡುವಂಥ ಪೀಡನ್ನೇ ಬಳಸಬೇಕು ತಿಂಡಿ ಜೊತೆಗೆ. ಮತ್ತು ಅದ್ರ ಜೊತೆಗೆ ಒಂದು ಕೆಮಿಕಲ್ ಪೌಡ್ರ್ ಕೊಡ್ತಾರೆ, ಆ ಪೌಡ್ರನ್ನ ಹಾಕಬೇಕು ರೈತರು. ಕೆಲವೊಂದು ಹಸುಗಳು ಆ ಪೌಡ್ರನ್ನ ತಿನ್ನಲ್ಲ ಅಂತ ಅಂದ್ಬಿಟ್ಟು ಗಲಾಟೆ ಮಾಡ್ತಾರೆ ಡೈರಿ ಹತ್ರ ಬಂದು. ದಿನೇ ಅದು ಬಿಗಿನಿಂಗಲ್ಲಿ ತಿನ್ನಲಿಲ್ಲ ಅಂತಂದರೆ ಸ್ವಲ್ಪ ಮಟ್ಟ ಪ್ರಮಾಣದಲ್ಲಿ ತಿನ್ನಿಸಿ ಅದನ್ನು ರೂಢಿ ಮಾಡಿ ಆ ಪೌಡ್ರನ್ನ ಹಾಕಿದ್ರೆ ಹಾಲಲ್ಲಿ ಕೊಬ್ಬಿನಾಂಶ ಹೆಚ್ಚಾಗುತ್ತೆ. ಅಂದರೆ ಮಿನರಲ್ ಮಿಕ್ಸ್ಚರ್ ಪೌಡ್ರ್ ಅಂತ ಹೇಳೋದು, ಕೆಮಿಕಲ್ ಪೌಡ್ರ್ ಅಂತ ಇದ್ದಾರೆ ಅದಕ್ಕೆ. ಮಿನರಲ್ ಮಿಕ್ಸ್ಚರ್. ಸರಿ, ಆಯಿತು. ಆಮೇಲೆ ಮಿನರಲ್ ಮಿಕ್ಸ್ಚರ್ನ ತಿಂಡಿ ಜೊತೆ ಹಾಕಿದ್ರೆ ಅದು ಕೊಬ್ಬಿನಾಂಶ ಆಟೋಮೆಟಿಕ್ ಆಗಿ ರೈಸ್ ಆಗುತ್ತೆ ಸರ್ ಹಾಲಲ್ಲಿ. ಆಯಿತು. ಆಮೇಲೆ ಮತ್ತು ಅದ್ರ ಜೊತೆಗೆ ಮೇವು ಒಣ ಕೊಡಬೇಕು. ಸ್ವಲ್ಪ ಏನು ಹಸುಗೆ ಏನು ಯಾವಾಗಲೂ ಹಸಿರು ಹುಲ್ಲೇ ಹಾಕಬೇಕು ಅಂತ ಏನಿಲ್ಲ, ಸ್ವಲ್ಪ ಒಣ ಹುಲ್ಲು ಹಾಕಬೇಕು ಮಧ್ಯದಲ್ಲಿ. ತರುವಾಯ ಹಸಿರು ಹುಲ್ಲು ಹಾಕಿ ಆಮೇಲೆ ತದನಂತರ ತಿಂಡಿ ಕೊಡೋದ್ರಿಂದ ಸ್ವಲ್ಪ ಹಾಲು ರೈಸ್ ಆಗುತ್ತೆ ಸರ್. ಕೊಬ್ಬಿನಾಂಶ ರೈಸ್ ಆಗುತ್ತೆ. ಮಿನರಲ್ ಮಿಕ್ಸ್ಚರ್ ಹಾಕಲೇಬೇಕು. ಡೈರಿಯಿಂದ ಕೊಡುವಂಥ ಪೀಡು ಮತ್ತು ಮಿನರಲ್ ಮಿಕ್ಸ್ಚರ್ ಹಾಕ್ತಾನೆ ಕೊಬ್ಬಿನಾಂಶ ರೈಸ್ ಆಗಲ್ಲ. ಮಿನರಲ್ ಮಿಕ್ಸ್ಚರ್ ಇಲ್ಲ ಅಂತಂದರೆ ಕೊಬ್ಬಿನಾಂಶ ಯಾವುದೇ ಕಾರಣಕ್ಕೂ ರೈಸ್ ಆಗಲ್ಲ. ಹಾಲಲ್ಲಿ ಗುಣಮಟ್ಟ ಕಡಿಮೆ ಆಗುತ್ತೆ. ಗುಣಮಟ್ಟ ಕಡಿಮೆ ಆದಾಗ ಉತ್ಪಾದಕರಿಗೆ ಬೆಲೆ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆದಾಗ ಕೆಲವೊಂದು ಉತ್ಪಾದಕ ಸಹಕಾರ ಸಂಘಗಳ ಸಂಸ್ಥೆಗಳ ಹತ್ರ ಕೆಲವೊಂದು ಗಲಾಟೆಗಳು ನಡಿಕೆ ಇವು ಇದಾಗುತ್ತೆ. ಹಸುವಿನ ಹಾಲು ಎಮ್ಮೆ ಹಾಲು ಎರಡು ಬೆರೆಸ್ಬಿಟ್ರೆ ಕೊಬ್ಬಿನಾಂಶ ಜಾಸ್ತಿ ಆಗಲ್ವೇ? ಇಲ್ಲ ಸರ್. ಎಮ್ಮೆ ಹಾಲಲ್ಲಿ ಕೊಬ್ಬು ಜಾಸ್ತಿ. ಎಮ್ಮೆ ಹಾಲಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ. ಆ ಥರ ಬೆರೆಸಿದಾಗ ಆ ಥರ ಕೊಬ್ಬಿನಾಂಶ ಏನು ವೇರಿಯೇಷನ್ ಕಾಣಲ್ಲ ಸರ್ ನಮಗೆ. ಹೌದಾ? ನೀವು ಪ್ರತ್ಯೇಕವಾಗಿ ತಗೋತೀರೇನ್ರಿ ಮಲ್ಲಿಕಾರ್ಜುನ್? ಇಲ್ಲ ಸರ್, ನಾವು ಎರಡೊಂದು ಮಿಕ್ಸ್ ಮಾಡಿ ತಗೊಂಡು ಬಂದರು. ಆ ಫ್ಯಾಟು ಈ ಫ್ಯಾಟು ಎರಡು ಕಮೆಂಡ್ ಆಗಿ ನೋಡಿದ್ಮೇಲೆ ಅದು ಎಮ್ಮೆ ಹಾಲು ಹಸುವಿನ ಎರಡು ಜಾಸ್ತಿನೇ ಬರುತ್ತೆ ಸರ್. ಅದು ಹೌದಾ? ಹೌದು. ಅಂದರೆ ಪ್ರತ್ಯೇಕವಾಗಿ ತಂದರೂ ತಗೋತೀರಿ? ಪ್ರತ್ಯೇಕ ತಂದ್ರೆ ಮಿಶ್ರಣ ಮಾಡಿ ತಂದ್ರು ತಗೊಳ್ತೀವಿ ಸರ್. ಈಗ ಅರ್ಧ ಲೀಟ್ರ್ ಇರುತ್ತೆ, ಇಲ್ಲ 2 ಲೀಟ್ರ್ ಇರುತ್ತೆ. ಅರ್ಧ ಲೀಟ್ರ್ ಏನಪ್ಪ ಜೊತೆಲಿ ಅದೇ ಬೇರೆ ಕೈಲಿ ಈ ಬೇರೆ ಕೈ ಇದನ್ನು ಬೇರೆ ಕೈಲಿ ಇಟ್ಕೊಂಡು 2 ಯಾರು ಇಟ್ಕೊಂಡು ಹೋಗಂತ ಮಿಕ್ಸ್ ಮಾಡ್ಕೊಂಡು ಬರ್ತಾರೆ. ಏನು ಅದರಲ್ಲಿ ಏನು ಫ್ಯಾಟ್ ಆಯ್ತು ಇದರಲ್ಲಿ 2 ಫ್ಯಾಟ್ನ ಸೇರಿಸಿ ಒಂದೇ ರೈಟ್ ಏನು ಫ್ಯಾಟ್ ಕೊಬ್ಬಿನಾಂಶ ಬರ್ತದೆ ಅದು ಆ ದರಕ್ಕೆ ನಾವು ಇದು ಹಾಕಿಸ್ಕೊಳ್ತೀವಿ. ಇದು ಬಂದ ಮೇಲಿಂದ ಏನೂ ತೊಂದರೆ ಆಗಿಲ್ಲ ನಿಮ್ಗೆ? ಏನೂ ತೊಂದರೆ ಆಗಿಲ್ಲ ಅಲ್ವಾ? ಏನೂ ತೊಂದರೆ ಆಗಿಲ್ಲ. ಮುಂಚೆ ಅವ್ರಿಗೆ ಯಾಕಿಷ್ಟು ಇವ್ರಿಗೆ ಯಾಕಿಷ್ಟು? ಹೌದು ಸರ್. ಮೊದಲೆಲ್ಲ ಲ್ಯಾಕ್ಟೋಮೀಟ್ರ್ನಲ್ಲಿ ಏನು ಡಿಗ್ರಿ ಚೆಕ್ ಮಾಡಿಬಿಟ್ಟು ಲ್ಯಾಕ್ಟೋಮೀಟ್ರಲ್ಲಿ ಡಿಗ್ರಿ ಚೆಕ್ ಮಾಡಿಬಿಟ್ಟು ಇದು ಮಾಡ್ತಿದ್ರು. ಅವಾಗ ಲ್ಯಾಕ್ಟೋಮೀಟ್ರಲ್ಲಿ ಆ ಲ್ಯಾಕ್ಟೋಮೀಟ್ರದ್ದು ಗೇಜ್ ಇದೆಯಲ್ಲ, ಹಾಲೊಳಗಡೆ ಡಿಪ್ ಮಾಡಿದಾಗ ಆ ಗೇಜು ಕಡ್ಡಿ ನೀಡಲ್ ಮೇಲ್ಗಡೆ ಹೋಗೋದು ಕೆಳಗಡೆ ಬರೋದು. ಆವಾಗ ಹಿಂದೆ ಸರತಿ ಸಾಲಲ್ಲಿ ಹಿಂದೆ ನಿಂತಂತ ಇನ್ನೊಬ್ಬ ಉತ್ಪಾದಕ ಅವನಿಗೆ ಜಾಸ್ತಿ ಹೋಯ್ತು, ಅವನು ಕಡಿಮೆ ಹೋದ್ರು ಹಾಲು ತಕಂದೆ ಅಂತ ಅನ್ನೋ ಥರ ಎಲ್ಲ ಗಲಾಟೆ ಮಾಡ್ತಿದ್ರು. ಈಗ ಫ್ಯಾಕ್ಟ್ ಮಿಷಿನ್ ಬಂದಿರೋದ್ರಿಂದ ಈ ಒಂದು ಸಹಕಾರದಿಂದ ನಮಗೆ ಏನು ತೊಂದರೆ ಆಯ್ತಲ್ಲ ಸರ್. ಡೈರಿಯಿಂದ ಏನೆಲ್ಲ ಸೌಲಭ್ಯಗಳನ್ನು ನೀವು ತಗೊಂಡಿದ್ದೀರಿ ಸರ್? ಡೈರಿಯಿಂದ ಇದುವರೆಗೂ ನಾವು ಒಂದು ಹಸುಗೆ ಇನ್ಶೂರೆನ್ಸ್ ಮಾಡಿಸಿದ್ದು. ಆ ಇನ್ಶೂರೆನ್ಸ್ ಬೆನಿಫಿಟ್ ಆಯಿತು. ಹೇಗೆ ಬೆನಿಫಿಟ್ ಆಯಿತು ಇನ್ಶೂರೆನ್ಸ್? ಒಂದು ಹಸು ನ್ಯಾಚುರಲ್ ಡೆತ್ ಆಯ್ತು ಸರ್ ನಮ್ಮದು. ಎಷ್ಟು ಕಟ್ಟಿದ್ರಿ ಇನ್ಶೂರೆನ್ಸು ಸರ್? ಅವಾಗ ಡೈರಿಯಿಂದ ಇನ್ನೊಂದು 500 ರೂಪಾಯಿನ ಕಟ್ಟಿಸ್ಕೊಂಡಿದ್ರು ಅನ್ಸುತ್ತೆ. ಅವಾಗ ನಮ್ಮ ಹಸುಗೆ ಒಂದು 25,000 ರೂಪಾಯಿ ಅಷ್ಟು ಇನ್ಶೂರೆನ್ಸ್ ಸಿಕ್ತು. ಅಲ್ಲಿ ಕಳೆದ ಒಂದು 5 ವರ್ಷ ಹಿಂದೆ ಸರ್ ನಡೆದಂಥ ಘಟನೆ. ಅಲ್ಲ, ನಿಮಗೆ ಜಾನುವಾರುಗಳಿಗೆ ವಿಮೆ ಮಾಡಿಸಿದ್ರಿಂದ ಪ್ರಯೋಜನ ಆಯಿತು ಸರ್. ತುಂಬಾ ಜನ ಏನು ಹೇಳ್ತಾರೆ, ಸತ್ರ ಅನುಕೂಲ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಇಲ್ಲ, ಆದರೆ ನೀವು ಸಾಯಲಿ ಅಂತ ಏನು ಇನ್ಶೂರೆನ್ಸ್ ಮಾಡಿಸಲ್ಲ. ಆದರೆ ಯಾವುದೋ ಕಾರಣಕ್ಕೆ ಸಮಸ್ಯೆ ಆದಾಗ ಅನುಕೂಲ ಆಗಲಿ. ಈಗ ನೀವು ಮಾಡಿಸಿದ್ರಿ ನಮಗೆ 500 ರೂಪಾಯಿ ಅಷ್ಟೇ ಕಟ್ಟಿದ್ರಿ. ಹೌದು ಸರ್. ಅಲ್ವೇ? ಈಗ ಉಳಿದಿರೋ ಹಸುಗೂ ಮಾಡಿಸಿದ್ದೀವಿ ಸರ್. ನಮ್ಮಲ್ಲಿರುವಂಥ ರಾಸುಗಳಿಗೆ ಎಲ್ಲದಕ್ಕೂ ವಿಮೆ ಮಾಡಿಸಿದ್ದೀವಿ. ಮತ್ತೆ ಯಶಸ್ವಿನಿ ಯೋಜನೆ ಅಂತ ಅಂದ್ಬಿಟ್ಟು ಈ ಉತ್ಪಾದಕರು ಸದಸ್ಯತ್ವ ಹೊಂದವ್ರೆ ಸಹಕಾರ ಸಂಘದಲ್ಲಿ, ಅವ್ರಿಗೆ ಯಶಸ್ವಿನಿ ಯೋಜನೆ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಐತೆ. ಕಾರ್ಡ್ ಕೊಡ್ತಾರೆ. ಪ್ರತಿ ವರ್ಷ ಅದನ್ನ ರಿನಿವಲ್ ಮಾಡ್ಕೋಬೇಕು. ಅದು ಮನೆಯ ಕುಟುಂಬಸ್ಥರಿಗೆ ಎಲ್ರಿಗೂ ಸೇರಿ ಮಾಡ್ತಾರೆ. ಬರೀ ಉತ್ಪಾದಕ ಸದಸ್ಯತ್ವ ಇರೋನಿಗೆ ಮಾತ್ರ ಅಲ್ಲ, ಆ ಸದಸ್ಯನ ಕುಟುಂಬಸ್ಥರ ಮನೆಯವರಿಗೆ ಎಲ್ರಿಗೂ, ಮಕ್ಕಳು ಎಷ್ಟು ಜನ ಅವರು ಎಲ್ರಿಗೂ
ಟೋಟಲ್ ಗ್ರೂಪಲ್ಲಿ ಮಾಡ್ತಾರೆ. ಅದು ಆ ಯಶಸ್ವಿನಿ ಯೋಜನೆ ಮಾಡೋದ್ರಿಂದ ಏನಪ್ಪ ಉಪಯೋಗ ಅಂತಂದರೆ, ಈ ಸಣ್ಣ ಪುಟ್ಟ ಆಪ್ರೇಷನ್ಗಳಾಗಲಿ ಮತ್ತು ಮೇಜರ್ ಆಪ್ರೇಷನ್ಗಳಾಗಲಿ ಮತ್ತು ಈ ಖರ್ಚು ವೆಚ್ಚ ಆರೋಗ್ಯ ವಿಮೆ ಅಂತ ಅಂದ್ಬಿಟ್ಟು ಅದರಡಿನಲ್ಲಿ ಅವ್ರಿಗೆ ಉಚಿತ ಚಿಕಿತ್ಸೆ ಇರ್ತದೆ. ಏನೇನು ಟ್ರೀಟ್ಮೆಂಟ್ ಇರ್ತದೆ, ಯಾವ್ಯಾವ ರೋಗಕ್ಕೆ ಏನೇನು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಅಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಯುಟಿಲೈಸ್ ಮಾಡಿರ್ತಾರೆ. ಅದ್ರ ಜೊತೆಗೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಮ್ಮಲ್ಲಿ ಪ್ರತಿ 2-3 ತಿಂಗಳಿಗೊಂದು ಬಾರಿ ಪ್ರತ್ಯೇಕವಾದ ಎಲ್ಲ ಜಾನುವಾರುಗಳಿಗೂ ಪ್ರಾಥಮಿಕ ಚಿಕಿತ್ಸೆ ಅಂತಂದರೆ ಈ ಕಾಲು ಬಾಯಿ ಜ್ವರ, ಈ ಹುಣ್ಣಾಗೋದು, ಈ ಥರದಕ್ಕೆಲ್ಲ ಪ್ರಾಥಮಿಕ ಚಿಕಿತ್ಸೆಗೆ ನಮ್ಮ ಗ್ರಾಮಕ್ಕೆ ವೈದ್ಯರು ಬಂದು ಚಿಕಿತ್ಸೆ ಕೊಡ್ತಾರೆ. ಅಂದರೆ ಲಸಿಕೆ ಹಾಕೋದಿರ್ಬೋದು, ಚಿಕಿತ್ಸೆ ಮಾಡೋದಿರ್ಬೋದು, ಸಮಸ್ಯೆ ಇದ್ರೆ ಪರಿಹರಿಸೋದಿರ್ಬೋದು, ಅದನ್ನೆಲ್ಲ ಮಾಡ್ತಾರೆ. ಎಲ್ಲ ಮಾಡ್ತಾರೆ ಸರ್. ಈಗ ಯಶಸ್ವಿನಿ ಯೋಜನೆ ಬಗ್ಗೆ ಹೇಳಿದ್ರಲ್ಲ, ಅದರಿಂದ ಏನಾದರೂ ನಿಮಗೆ ಅನುಕೂಲ ಆಗಿದೆಯಾ? ಯಾವ್ದಾದ್ರು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ನೀವು, ನಿಮ್ಮ ಕುಟುಂಬದವರು? ನಮ್ಮ ಕುಟುಂಬದವ್ರಿಗೆ ಆಗೈತೆ ಸರ್. ನಮ್ಮ ಅಮ್ಮವ್ರಿಗೆ ಆಗೈತೆ. ನಮ್ಮ ಅಮ್ಮರು ಆ್ಯಕ್ಚುಲಿ ಕ್ಯಾನ್ಸರ್ ಇತ್ತು, ಕ್ಯಾನ್ಸರ್ ಪೇಷೆಂಟ್ ಇದ್ದರು. ಲಾಸ್ಟ್ ಟೈಮು ಸ್ವಲ್ಪ ಅಲ್ಪ ಮಟ್ಟದಲ್ಲಿ ಕಡಿಮೆ ಆಗೈತೆ ಸರ್. ನಮಗೆ ಅಮೌಂಟು ಹಾಸ್ಪಿಟ್ಲ್ ವೆಚ್ಚ ಜಾಸ್ತಿ ಅನ್ನೋದಕ್ಕಿಂತ ಈ ಯಶಸ್ವಿನಿ ವಿಮೆ ಇರೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗೈತೆ ಸರ್, ನಮ್ಗೆ ಅನುಕೂಲ ಆಗೈತೆ ಸರ್. ಈ ಜಾನುವಾರುಗಳ ಇನ್ಶೂರೆನ್ಸ್ ಬಗ್ಗೆ ಹೇಳಿ ಮಲ್ಲಿಕಾರ್ಜುನ್ ಅವರೇ. ಸರ್, ವಿಮೆ ಬಗ್ಗೆ ಎಲ್ಲ ಹಸುಗಳಿಗೂ ಮಾಡಿಸಿದ್ರಾ ನಿಮ್ಮ ಡೈರಿನಲ್ಲಿರುವಂಥ ಸದಸ್ಯ? ಸರ್ ಇಲ್ಲ, ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಸಲ ಇನ್ಸೂರೆನ್ಸ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಈ ಸಲ ಎಲ್ಲ ಒಂದು 9 ಜನ ಮಾತ್ರ ಮಾಡಿಸಿದ್ದಾರೆ ಅಷ್ಟೇ ಸರ್. ಈಗ ಅಂದರೆ ಪ್ರೀಮಿಯಂ ಜಾಸ್ತಿ ಅಂತ? ಹಾಂ, ಪ್ರೀಮಿಯಂ ಜಾಸ್ತಿ ಕೊಡ್ಬೇಕು ಈಗ ವಿಮೆಗೆ. ಈಗ 900 ರೂಪಾಯಿ ಮಾಡಿದ್ದಾರೆ ಸರ್. ಈಗ ಹೌದಾ? 900 ರೂಪಾಯಿ ಆಗೆಲ್ಲ 450 ರೂಪಾಯಿ 500 ರೂಪಾಯಿ ಒಳಗೆ ಆಗ್ತಿತ್ತು. ಅದು ಹಾಲಿನ ದುಡ್ಡಲ್ಲೇ ಹಿಡ್ಕತ್ತೀರಾ? ಇಲ್ಲ ಸರಿ, ಅದು ಇಲ್ಲ, ಪೇಮೆಂಟಲ್ಲೇ ಹಿಡ್ದು ಅಲ್ಲೇ ಹಿಡ್ಕೊಳಪ್ಪ ಅಂತಂದ್ರೆ ಅಲ್ಲೇ ಕಟ್ ಮಾಡ್ಕೊಳ್ತಾನೆ, ಉಳ್ಕಾಯಿ ಹಣ ಅಕೌಂಟ್. ನಿಮಗೇನು ಅನ್ಸುತ್ತೆ ಹೇಳಿ, ಮಾಡಿಸೋದು ಒಳ್ಳೇದು? ಸರ್, ಮಾಡಿಸೋದು ಒಳ್ಳೇದು ಸರ್. ಈ ಬಾರಿ ನಾನೇ ಮಾಡ್ಸೋಕ್ಕಾಗಲಿಲ್ಲ. ಅವತ್ತು ರೇಸ್ಮೆ ರಾಮನವರು ತಗೊಂಡೋಗಿ ನಾನೇ ಮಾಡಿಸಿಲ್ಲ, ವರ್ಷನೂ ಮಾಡಿಸಿದ್ದೆ. ಮತ್ತು ನೀವೇ ಮಾಡಿಸ್ಲಿಲ್ಲ ಅಂದರೆ ಬೇರೆಯವ್ರಿಗೆ? ರೇಸ್ಮೆಗೆ ಅವತ್ತು 6 ಗಂಟೆಗೆ ಗೂಡು ತಗೊಂಡು ಹೊಟ್ಟೋದು ಸರ್. ಅವತ್ತು ಮಾಡಿಸ್ಬೋದಿತ್ತು. ಇಲ್ಲ, ಅವತ್ತು ಒಂದೇ ದಿನ ಸರ್ ಬರೋದು ಅವರು. ಹೌದಾ? ಒಂದೇ ದಿನ. ಒಂದು ಡೈರಿಗೆ ಇನ್ನು 1 ವರ್ಷಕ್ಕೆ ಒಂದೇ ಸಲ ಬರೋದು ಅವರು. ಹೌದು. ನೀವು ಮಾಡಿಸಿದ್ರೇನ್ರಿ? ನಾವು ಮಾಡ್ತಿದ್ದೀವಿ. ನೋಡಿದ್ರಾ, ಅವ್ರು ಜಾಣ್ರು. ನೀವು ಯಾಕೋ? ನಾವು ರೇಸ್ಮೆ ಗೋಡಿತ್ತು ರಾಮನವ್ರಿಗೆ. ನೀವು ಒಬ್ಬರೇ ಅಲ್ವಲ್ಲಪ್ಪ, ಮನೇಲಿ ಬೇರೆಯವ್ರು ಇದ್ರಲ್ಲ, ಮಾಡಿಸ್ಬೋದಿತ್ತಲ್ಲ. ನಾವೆಲ್ಲ ಚಿಕ್ಕ. ಆಯ್ತು ಬಿಡಿ, ತೊಂದರೆ ಇಲ್ಲ. ಈಗ ಜಾನುವಾರು ವಿಮೆ ಮಾಡಿಸೋದು ಅನುಕೂಲ ಸರ್ ಈಗ, ಅಲ್ವೇ? ಆಯಿತು. ಈಗ ಡೈರಿಯಿಂದ ಕೃತಕ ಗರ್ಭಧಾರಣೆ, ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್, ಅದರದ್ದು ಟ್ರೈನಿಂಗನ್ನು ಯಾರಿಗಾರು ಕೊಡಿಸಿದ್ದೀರಾ ನಿಮ್ಮ ಡೈರಿನವ್ರಿಗೆ? ನಮ್ಮಲ್ಲೇ ಡಾಕ್ಟ್ರೇ ಬರ್ತಾರಾ ಅಥವಾ ಕಾಂಪೌಂಡರ್ ಬರ್ತಾರಾ, ಹೇಗೆ? ನಮ್ಮಲ್ಲೇ ಕಾರ್ಯದರ್ಶಿ ಒಬ್ಬ ಕೆಲಸ ಮಾಡ್ತಿದ್ದರು. ಆ ಪೋಸ್ಟ್ಗೆ ಆಯ್ಕೆಯಾಗಿ ಅವರ ನಮ್ಮೂರಿನಲ್ಲೇ ಮಾಡ್ತಾ ಇದ್ದಾರೆ ಸರ್. ಈಗ ಮೊದಲು ಸೆಕ್ರೆಟರಿ ಆಗಿದ್ದಾರೆ, ಆ ಕೃತಕ ಗರ್ಭಧಾರಣೆ ಮಾಡ್ತಾ ಇದ್ದಾರೆ. ಹೌದೇ? ಹೌದು, ಮಾಡ್ತಾರೆ. ಎಲ್ಲ ಏನು ಯಾವ್ಯಾವ ಇದನ್ನು ಕೇಳ್ತಿರೋ ಅದನ್ನೇ ಮಾಡ್ತಾರೆ ಅವರು? ಹೌದು ಸರ್. ಈಗ ನೀವು ನಿಮ್ಮ ಹಸುವಿಗೆ ಯಾವುದೀಗ ದೊಡ್ಡ ಹಸು ಆಗಿರಿ, ಎಚ್ ಎಫ್ ಕೂಡ ಬೇಕು ಅಂತಂತೀರಿ, ಇಲ್ಲ ಕ್ರಾಸ್ ಬೇಕು ಅಂತಂತೀರಿ. ಈ ನಾಟಿ ಹಸುಗಳಾದರೆ ಅದಕ್ಕೆ ಏನು ಬೇಕು, ಅದು ಕ್ರಾಸ್ ಯಾವ್ದು ಬೇಕು ಅವ್ರು ಕೇಳೋದು ಹಾಕೊಡ್ತಾರೆ. ಈಗ ಹೆಣ್ಗರುಗೆ ಅಂತಂದ್ಬಿಟ್ಟು ಅದು 200 ರೂಪಾಯಿನ ಕಟ್ಸ್ಕೊಂಡು ಅದು ಹೆಣ್ಗರುನೇ ಬೇಕು ಅಂದರೆ ಅದಕ್ಕೆ ಏನು ಸಮಸ್ಯೆ ಅದನ್ನೇ ಕೊಡ್ತಾರೆ. ನಮ್ಮಲ್ಲಿ ಈಗ ಹಾಲು ಹಾಕ್ತಾ ಇರುವಂಥವ್ರಿಗೆ ಯಾವುದೇ ಉಪಯೋಗ ನಾವು ಸೌಲಭ್ಯಗಳು ಕೊಡ್ತಲ್ಲ ನಾವೀಗ. ಈ ಡಬ್ಬಕ್ಕೆ ಹಾಲು ಹಾಕೋಂಥವ್ರಿಗೆ ಯಾವ ಫೀಡಿ ಆಗಲಿ, ರಬ್ಬರ್ ಮ್ಯಾಟಿ ಆಗಲಿ, ಆಮೇಲೆ ಮೇವು ಕತ್ತರಿಸೋ ಯಂತ್ರ ಆಗಲಿ ಯಾವುದನ್ನು ಕೊಡ್ತಾ ಇಲ್ಲ. ಯಾರಿಗೆ? ನಮಗೆ ಆ ಡೈರಿಗೆ ಸಂಘಕ್ಕೆ ಹಾಲು ಸರಬರಾಜು ಮಾಡದೇ ಇರುವಂಥವ್ರಿಗೆ ಯಾರಿಗೂ ನಾವು ಈಗ ನಮ್ಮ ಡೈರಿಲಿ ಏನು ಸೌಲಭ್ಯಗಳು ಯಾವನ್ನೂ ಕೊಡ್ತಾ ಇಲ್ಲ. ನಾವು ಹಾಕದಲ್ಲೇ ಇರೋರಿಗೆ ಕೊಡ್ತಾ ಇಲ್ಲ, ಹಾಕೋರಿಗೆ ಕೊಡ್ತೀವಿ, ಹಾಕ್ತವ್ರಿಗೆ ಕೊಡ್ತಾ ಇಲ್ಲ. ಬೇರೆ ಕಡೆ ಹಾಲು ಹಾಕೋರು ಇದಾರೆ ನಿಮ್ಮೂರಲ್ಲಿ? ಹೌದು ಸರ್, ಬೇರೆ ಕಡೆ ಹಾಕೋರು. ಪ್ರೈವೇಟ್ ಡೈರಿಗೆ? ಇಲ್ಲ, ಪ್ರೈವೇಟ್ ಡೈರಿ ಎಲ್ಲ ಡಬ್ಬದವ್ರು ಅಂತಂದ್ಬಿಟ್ಟು ನಮ್ಮಲ್ಲಿ ಚಿಕ್ಕ ಮಕ್ಕಳು ನಿಮ್ಮಲ್ಲಿ ಫ್ಯಾಟ್ ಬರಲ್ಲ, ನಿಲ್ಲಿಸ್ತೀರಿ, ನಾವು ಹೆಣ್ಮಕ್ಳು ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಟೈಮ್ ಕರೆಕ್ಟ್ ನಮಗೆ ಸ್ಕೂಲ್ಗೆ ಹೋಗ್ಬೇಕು, ಹಾಗೆಲ್ಲ ದೂರುಗಳು ಹೇಳಿದ್ರು. ಆ ಥರ ನಮಗೆ ಏನು ಸಂಘದಲ್ಲಿ ಏನು ನಿಯಮಗಳೇ ಪಾಲಿಸೋಗಿದ್ರೆ ಹಾಕಿ, ಇಲ್ಲ ಅಂದ್ರೆ ನಾವು ನಿಮ್ಮ ಮನೇಲಿ ಹಾಲು ತರೋಕ್ಕೆ ನಾವು ಇಲ್ಲಿ ನೌಕರನ್ನ ಕಳ್ಸೋಕ್ಕಾಗೋದಿಲ್ಲ, ನಾವೇ ಸಪ್ರೇಟ್ ತಂದು ಹಾಕಾಗಲ್ಲ. ಟೈಮಿಂಗ್ಸ್ ಏನು? ಬೆಳಗ್ಗೆಯಿಂದ ಎಷ್ಟೊತ್ತು? ಬೆಳಿಗ್ಗೆ 6:15 7 ಸರ್. ಈಗ ಅಷ್ಟೇನಾ? ಸಂಜೆನೂ 6:15 7 ಬೆಳಿಗ್ಗೆಯಿಂದ 6:15 7. ಏನು ಇದರ ಟೈಮ್ ಮಾಡಿಬಿಟ್ಟಿದ್ದೀರಿ? ಆಮೇಲೆ 1 ನಿಮಿಷ ಲೇಟಾಗಿ ಬಂದ್ರೆ? ಇಲ್ಲ ಸರ್, ಈಗ ಡೈರಿಯವ್ರು ಬಂದರೆ ಅವರು ಹಾಲು ಹಾಕೊಳ್ಳೋಕೆ ಗೆದ್ಲಿಗಾರ ಹೋಗ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ, ನಾವು ಎಷ್ಟು ಕಲೆಕ್ಷನ್ ಆಗಿ ಹಾಕೊಂಡು ಹೋಯ್ತೀವಿ, ಬಾಕಿ ನೀವೇನಾರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಓಹೋ, ಅಂದ್ರೆ ಅಷ್ಟರೊಳಗಡೆ ಎಲ್ಲ ಕಲೆಕ್ಟ್ ಮಾಡಿ ಎಲ್ಲ ಡಬ್ಬ ಕ್ಯಾನ್ ಕಟ್ಟಿ ಉಳಿಸ್ಬೇಕು ಸರ್ ನಾವು ಈಚೆಗೆ, ಅಲ್ವಾ? ಹೌದು. ಆಮೇಲೆ ಅವ್ರು ತಗೊಂಡು ಹೋಗ್ತಾರೆ. ಹೌದು. ನಿಮ್ಮಲ್ಲಿ BMC ಇಲ್ವಾ? ಇಲ್ಲ ಸರ್, ಇಲ್ವಾ. BMC ಮೆಲ್ಲಿಗರಲ್ಲಿ ಐತೆ ಸರ್, ಅಲ್ಲಿಗೆ ಹೋಗ್ತಿತ್ತು ಒಂದು ಸ್ವಲ್ಪ ದಿನ. ಅಲ್ಲಿ ನಮಗೆ ಲಾಸು ಸರ್. ಅಲ್ಲಿ
ಈಗ ಹೋದ್ರೆ ಲೀಟ್ರಿಗೆ 2 ರೂಪಾಯಿ ಕಮ್ಮಿನೂ ಕೊಡ್ತಿದ್ರು ದರನ. ಅಲ್ಲಿ ಏನಾರ ಒಂದು ಕಂಪ್ಲೇಂಟ್ ಬರ್ತಾನೆ ಇರೋ ಸರ್ ಅಲ್ಲಿ, ಅದು ಆಗೈತೆ ಈಗೈತೆ, ಒಂದು ಸ್ವಲ್ಪ ಏನಾರ ಒಂದು ಸಣ್ಣ ಇರುವೆ ಬಿದ್ರೂ ಸುದ್ದ ಇರುವೆ ಐತೆ ಆಗೈತೆ ಕಂಪ್ಲೇಂಟ್ ನಾವೇ ಒಂದು 2 ಸಲ ಹೋಗಿದ್ದೀವಿ ಸರ್ ಮೆಲ್ಲಿಗೆರೆಗೆ ಅಧ್ಯಕ್ಷರಾದ್ಮೇಲೆ. ಸರಿ. ಈಗ ಗೆದ್ಲಿಗೆರೆಗೆ ಹೋಗ್ತಾವಿಂದ ನಮಗೆ 2 ರೂಪಾಯಿ ದರನೂ ಜಾಸ್ತಿ ಸಿಗುತ್ತೆ. ಯಾವ ಕಂಪ್ಲೇಂಟ್ ಸರ್ ಯಾವುದೋ 2 ತಿಂಗಳಿಗೆ 1 ತಿಂಗಳಿಗೆ ನೋಯೇಸನಪ್ಪ ಅಂತ ಇದು ಮಾಡ್ತಾರೆ. ಆಗ ಒಂದು ನೋಯೇಸರ ದಿನ ಒಂದು ಉತ್ಪಾದಕರಿಗೆ 5 ರೂಪಾಯಿ ಸಹಾಯಧನ ಸಿಗಲ್ಲ ಸರ್. ಈಗ 1.5 ತಿಂಗಳು ಇರ್ತೀನಿ ಯಾವುದೂ ಆ ಥರ ಏನು ಇದಾಗಿಲ್ಲ, ಕಂಪ್ಲೇಂಟ್ ಬಂದಿಲ್ಲ. ಲೋ ಎಸ್ ಎನ್ ಎಫ್ ಅಂತ ನಿಮ್ಮ ಹಾಲೇನು ತಿರಸ್ಕೃತ ಇಲ್ಲ ಸರ್, ಅಲ್ವೇ? ಇಲ್ಲ. ಒಳ್ಳೆ ಗುಣಮಟ್ಟದ ಹಾಲನ್ನೇ ಕೊಡ್ತಾ ಇದ್ದೀರಿ. ಈಗ ಸೂಪರ್ವೈಸರ್ ಬಂದು ರಮೇಶ್ ಕುಮಾರ್ ಅಂತ ಅಂದ್ಬಿಟ್ಟು ನಿಮ್ಮ ಸಂಘದಲ್ಲಿ ಒಳ್ಳೆ ಹಾಲು ಸರಬರಾಜು ಮಾಡ್ತಾ ಇದ್ದೀರಿ, ಈ ಗುಣಮಟ್ಟನೇ ಬಂದರೆ ನಿಮಗೂ ಆದಾಯ, ಉತ್ಪಾದಕರಿಗೆ ನಿಮ್ಮ ಡೈರಿಗೆ ಒಳ್ಳೆ ಹೆಸರು ಬರ್ತದೆ, ಇದೇ ಥರ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಏನೋ ಅನುಕೂಲ ಆಗಿರ್ಬೋದು ಅಂತ ಅನ್ಸುತ್ತೆ ನಿಮ್ಮೂರಲ್ಲಿ ಒಂದು ಡೈರಿ ಇರೋದ್ರಿಂದ. ನಮ್ಮೂರಲ್ಲಿ ಒಂದು ಡೈರಿ ಇರೋದ್ರಿಂದ ಸರ್ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಭಾಳ ಅನುಕೂಲ ಆಗ್ತೈತೆ. ರೈತಾಪಿ ಕುಟುಂಬದಿಂದ ಬಂದಂಥ ರೈತರ ಮಕ್ಕಳುಗಳು ವಿದ್ಯಾಭ್ಯಾಸಕ್ಕೆ ಭಾಳ ಅನುಕೂಲ ಆಗ್ತೈತೆ. ಒಂದು ಯಾವ ಥರನಪ್ಪ ಅದು ಅಂತಂದರೆ ಈಗ ಕಳೆದ 20 ವರ್ಷದ ಹಿಂದೆಗೂ ಇವಾಗಲೂ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಆಗೈತೆ. ಅವಾಗ ಜನಸಂಖ್ಯೆ ಆರೋಗ್ಯವಂತ ಜನರಿದ್ದರು, ಜನಸಂಖ್ಯೆ ಕಡಿಮೆ ಇತ್ತು. ಇವಾಗ ಜನಸಂಖ್ಯೆ ಹೆಚ್ಚಾಯಿತು. ಜನಸಂಖ್ಯೆ ಹೆಚ್ಚಾದಂತೆ ನಮ್ಮ ಸಹಕಾರ ಸಂಘನೂ ದೊಡ್ಡ ಮಟ್ಟಕ್ಕೆ ತಗೋಬೇಕು ಅಂತ ಒಂದು ಇದು ಮನೋವಿಶ್ವಾಸ ಜನರಲ್ಲಿ ಮೂಡಿತು. ಆ ಮೂಡಾದ್ಮೇಲೆ ಏನು ಮಾಡಿದ್ರು, ಈಗ 1 ಹಸು ಇರೋರು 2 ಹಸು 3 ಹಸು, ಈ ಸಹಕಾರ ಸಂಘ ಬೆಳೆದಂಗೆ ಬೆಳೆಸೋಕ್ಕೆ ಯಾರು ಕಾರಣ ಅಂದರೆ ರೈತಾಪಿ ಕುಟುಂಬದವರೇ ಕಾರಣ. 1 ಹಸು ಇರೋರು 2 ಹಸು 3 ಹಸು ಕಟ್ಟಕ್ಕೆ ಪ್ರಯತ್ನ ಪಟ್ಟರು. ಮತ್ತು ಅವ್ರ ಮನೇಲಿ ಮಕ್ಕಳುಗಳು ವಿದ್ಯಾಭ್ಯಾಸಕ್ಕೆ ಪ್ರತಿ ವಾರ ಪೇಮೆಂಟು ಕರೆಕ್ಟಾಗಿ ಆಗೋದ್ರಿಂದ ವಿದ್ಯಾಭ್ಯಾಸಕ್ಕೆ ನಮ್ಮಲ್ಲಿ ಡಾಕ್ಟರ್ಸು ಇಂಜಿನಿಯರ್ಸ್ ಓದೋರು ಇದ್ದಾರೆ. ರೈತಾಪಿ ಕುಟುಂಬದ ಮಕ್ಕಳುಗಳು ಆಲ್ರೆಡಿ ಓದಿ ಅಚೀವ್ ಮಾಡಿರೋರು ಇದ್ದಾರೆ, ಈಗ ಪ್ರೆಸೆಂಟ್ ಓದ್ತಾ ಇರೋರು ಇದ್ದಾರೆ. ಎಷ್ಟೋ ರೈತಾಪಿ ಕುಟುಂಬ ವರ್ಗದ ಮಕ್ಕಳುಗಳು ಇವತ್ತು ನಮ್ಮೂರಲ್ಲಿ ಕಡಿಮೆ ಅಂದರೆ ಒಂದು 10ರಿಂದ 12 ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಿಗ್ತಾರೆ. ಆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅವ್ರ ತಂದೆದಿರೆಲ್ಲ ಡಿಪೆಂಡ್ ಆಗಿರೋದೇ ಹಾಲಿನ ಡೈರಿ ಮೇಲೆ ಡಿಪೆಂಡ್ ಆಗಿರೋದೇ ಒಂದು 50% ರೈತರು ಸಿಗ್ತಾರೆ ಸರ್. ಅಂದರೆ ಶೈಕ್ಷಣಿಕ ಕ್ರಾಂತಿಗೆ ಕಾರಣವಾಗಿದೆ ನಿಮ್ಮೂರಲ್ಲಿ ಈ ಡೈರಿ. ಖಂಡಿತ ಆಗಿದೆ ಸರ್. ಆಮೇಲೆ ಇನ್ನೇನೇನು ಬದಲಾವಣೆ ತಂದಿರ್ಬೋದು ಅನ್ಸುತ್ತೆ? ಅದಾದಮೇಲೆ ಸರ್ ನೆಕ್ಸ್ಟು ಊರಿನ ಅಭಿವೃದ್ಧಿ, ಈ ಧಾರ್ಮಿಕ ಕೇಂದ್ರಗಳಿಗೆ ಈಗ ದೇವಸ್ಥಾನಗಳಾಗ್ಬೋದು, ಮತ್ತು ಇನ್ನು ಧಾರ್ಮಿಕ ಕೇಂದ್ರಗಳಿಗೂ ಸ್ವಲ್ಪ ದೇಣಿಗೆಗಳು ಅವೆಲ್ಲ ಕೊಡೋದೆಲ್ಲ ಮಾಡುತ್ತೆ ನಮ್ಮ ಡೈರಿ. ಯಾವಾಗ ನಮ್ಮ ಹಾಲಿನ ಡೈರಿ ಲಾಭದಾಯಕವಾಗಿ ಐತೆ ಅಂತಂದಾಗ ಆ ಲಾಭನ ಈ ಧರ್ಮನಿಧಿ ಅಂತ ಏನು ಒಂದು ಇದಿರುತ್ತೆ ಹಾಲಿನ ಡೈರಿನಲ್ಲಿ, ಆ ಧರ್ಮನಿಧಿ ಅನುದಾನದಲ್ಲಿ ನಾವು ಯಾವ್ಯಾವುದನ್ನು ಎಷ್ಟೆಷ್ಟು ಯಾವ್ಯಾವುದಕ್ಕೆ ಬಳಸ್ಕೋಬೋದಕ್ಕೆ ಏನು ಮ್ಯಾಕ್ಸಿಮಮ್ ಎಷ್ಟು ಊರಿನ ಉದ್ಧಾರಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಬಳಸ್ಕೊತಾ ಇದ್ದೀವಿ ಸರ್. ನಾವು ತುಂಬ ಉಪಯೋಗ ಆಗಿದೆ ಸರ್ ಹಾಲಿನ ಡೈರಿ ಇರೋದು. ಒಂದು ಹಾಲಿನ ಡೈರಿ ಇರೋದು ಭಾಳ ಉಪಯೋಗ ಆಗಿದೆ. ನಿಮಗೇನು ಅನಿಸುತ್ತೆ ಸರ್? ನಮಗೂ ಈಗ ಡೈರಿ ಇರೋದ್ರಿಂದ ನಮಗೂ ಈಗ ನಾವು ಬಡ ಕುಟುಂಬ ಆಗೋದ್ರಿಂದ ನಮ್ಮದು ಮೊದಲೆಲ್ಲ 15 ದಿನಕ್ಕೆ ಪೇಮೆಂಟ್ ಇತ್ತು, ಈಗೆಲ್ಲ 10 ದಿನಕ್ಕೆ ಪೇಮೆಂಟ್ ಆಗೋದ್ರಿಂದ ನಮಗೇನು ವಾರಕ್ಕೆ ನಮಗೇನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನು ಬೇಕೋ ನಮ್ಮ ದಿನನಿತ್ಯ ಖರ್ಚುಗಳಿಗೆ ಅನುಕೂಲ ಆಯ್ತದೆ ಸರ್. ಈಗ ಪೇಮೆಂಟ್ ಹೇಗೆ ಮಾಡ್ತೀರಿ ಸರ್? ಈಗ ಮೊದಲೆಲ್ಲ ಕೈಲಿ ಕೊಡ್ತಿದ್ರು, ಬ್ಯಾಂಕಿನ ಡ್ರಾ ಮಾಡ್ಕೊಂಡು ಕಾರ್ಯದರ್ಶಿಯವ್ರು ಕೈಲಿ ಕೊಡ್ತಿದ್ರು. ಹಾಗೆಲ್ಲ ಕೈಲಿ ಕೊಡೋದ್ರಿಂದ ಅವರು ಡ್ರಾ ಮಾಡ್ಕೊಂಡು ಬಂದು 2 ದಿನ 3 ದಿನ ಅವ್ರ ಖರ್ಚು ವೆಚ್ಚಗಳಿಗೆ ಹಾಕೊಂಡು ಇನ್ನೂ ಆಗಿಲ್ಲ, ಬಿಲ್ ಆಗಿಲ್ಲ, ಗೆದ್ಲಿಗೆರೆ ಕಳಿಸಿಲ್ಲ ಅಂತಂದ್ಬಿಟ್ಟು ಅವರೇ ಖರ್ಚು ಮಾಡ್ಕೊಂಡು ಆಮೇಲೆ 2-3 ದಿನ ಲೇಟಾಗಿ ಆಗ್ತಿದ್ರು ಅವರು. ಅದೇನು ಬಂದರೆ ಆ ಟೈಮ್ ಒಳಗೆ ಬಂದರೆ ಕ್ಯಾಶ್ ಕೊಡ್ತಿದ್ರು, ಇಲ್ಲ ಅಂದರೆ ನೀವು ಬರೋದು ಲೇಟ್ ಆಯಿತು ನಾವೇ ಮಾಡುವ ಅಂತಂದ್ಬಿಟ್ಟು ತುಂಬ ತೊಂದರೆ ಆಗಿತ್ತು. ಈಗ ಆನ್ಲೈನ್ ಪೇಮೆಂಟ್ ಮಾಡ್ತಾವಿಂದ ಎಲ್ಲ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತಾವಿಂದ ನಾವಿಂದ ಹೊಸ ಬಳ್ಳು ಬಂದಿದ್ದಾವಿಂದ ಆನ್ಲೈನ್ ಮಾಡ್ತಾಯಿದ್ದೀವಿ ನಾವೀಗ. ಏನೇ ಬಂದರೂ 1 ರೂಪಾಯಿ ಹೆಚ್ಚು ಪೈಸಾ ಬಂದ್ರೂ ಸುದ ಅವ್ರ ಅಕೌಂಟ್ಗೆ ಹೋಗಬೇಕು. ಅಂದರೆ ನೀವು ಹಾಕ್ತೀರಾ ಅಥವಾ ಡೈರಿ? ಇಲ್ಲ, ಡೈರಿ ಸೆಕ್ರೆಟ್ರಿ ಅವ್ರಿಗೆ ವಹಿಸಿದ್ದೀವಿ ಸರ್. ಅವ್ರ ಸಂಬಳ ಕೊಡ್ತೀವಲ್ವಾ, ಅವ್ರು ಈಗ ಏನು ಬರುತ್ತೆ ಅದು ಇಲ್ಲಿ ಪೇಮೆಂಟಲ್ಲಿ ಎಷ್ಟಲ್ಲಿ ಏನು ಮಾಡ್ಬಿಟ್ಟು 10 ದಿನಕ್ಕೆ ಮೊದಲ 15 ದಿನಕ್ಕೆ ಪೇಮೆಂಟ್ ಇತ್ತು. ನಾವು 10 ದಿನಕ್ಕೆ ಕೇಳ್ಕೊಂಡ್ರು, 10 ದಿನಕ್ಕೆ ಅವರು ಅವತ್ತಿನ ದಿನ ಇವತ್ತು 10 ಅಂತಂದರೆ 11ನೇ ತಾರೀಕು ಪೇಮೆಂಟ್ ಆಗುತ್ತೆ ಸರ್. ಈಗ ಗರಿಷ್ಠ ಎಷ್ಟು ಹಣ ತಗೊಳ್ಳೋರು ಇದ್ದಾರೆ ನಿಮ್ಮ ಡೈರಿನಲ್ಲಿ ಸರ್? ನಮ್ಮಲ್ಲಿ ದಿವಸಕ್ಕೆ 15ರಿಂದ 20 ಸಾವಿರ ಗಂಟು ತಗೊಂಡಿದ್ದಾರೆ. ನೀವೆಷ್ಟು ತಗೋತೀರಿ ಕೆಂಪಾಚಾರ್ಯ? ಈಗ ಒಂದು 4ರಿಂದ 5 ಸಾವಿರ ತಗೋತಾ ಇದ್ದೀವಿ. ಹೌದಾ? ಒಂದು ಈಗ ಪೇಮೆಂಟನ್ನು ಆನ್ಲೈನ್ ಮಾಡ್ಕೊಂಡಿದ್ದೀರಿ. ಹೌದು ಅಲ್ವಾ? ಹೌದು. ಇವರು ಬೇರೆ ಬೇರೆ ತರಹದ ಲಾಭದಲ್ಲಿ ಏನೇನೋ ಒಂದಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ಮಾಡ್ತೀವಿ ಅಂದರು. ನಿಮಗೆ ಲಾಭ ಅಂದರೆ ಏನು ನಿಮ್ಮ ಡೈರಿಗೆ ಸರ್? ಲಾಭಾಂಶ ಅಂತಂದರೆ ಈಗ ನಮ್ಮ ಸಂಘಕ್ಕೆ ಎಷ್ಟು, ಈಗ ಅಲ್ಲಿ ನಮಗೆ ಇಲ್ಲಿ ನಾವು 3, 4, 3, 5, 4 ನಮ್ಮ 4-2ಕ್ಕೆ ನಿಲ್ಸ್ಕೊಂಡಿದ್ದೀವಿ ನಾವು ಫ್ಯಾಟ್ನ. ಈಗ 3, 4 ಬಂದವ್ರಿಗೂ 3, 5, 3, 6 ಕೊಟ್ಕೊಂಡು ನಾವು ಫ್ಯಾಟ್ ಕಮ್ಮಿ ಬಂದವ್ರಿಗೂ ಆವ್ರೇಜ್ 3, 5, 3, 6ಕ್ಕೆ ಫ್ಯಾಟ್ ಕೊಡ್ತೀವಿ ನಾವು ಅವ್ರಿಗೆ.
ಈಗ 3-5 ಕೊಟ್ಟವ್ರಿಗೆ ಈಗ 4-8 4-9 ಕೊಡ್ತೀವಲ್ಲ, ಅವ್ರಿಗೆ 3-5 3-6 ಕೊಡೋರಿಗೆ ಅಲ್ಲಿಗೆ ಫ್ಯಾಟು ಅಲ್ಲಿ ಇದ್ಕೋ ಟ್ಯಾಲಿ ಮಾಡ್ಕೊಂಡು ಆ ಸಮಾನಾಂತರವಾಗಿ ನಿಲ್ಲಿಸ್ಕೊಂಡು ಅವ್ರು 4-2 ಕೊಡ್ತಾರಲ್ಲ ಸರ್ ನಾವಿಲ್ಲಿ, ಅದು ನಮಗೆ 4-6 4-8 ಕೊಡ್ತಾರೆ ಅವರು. ಆ ಫ್ಯಾಟ್ನ ಲಾಭಾಂಶ ಡೈರಿಗೆ ಉಳ್ಕೊಳ್ಳುತ್ತೆ ಆಗ. ಎಷ್ಟು ಲಾಭ ಮಾಡ್ತಿದ್ದೀರಿ ನೀವು ಸರ್? ಈಗ ನಮ್ಮ ಬೋಲ್ಡ್ ಬಂದಮೇಲೆ ಫಸ್ಟು 30,000-32 ಸಾವಿರ ಪೇಮೆಂಟ್ ಮಾಡ್ತಿದ್ರು. ನಮ್ಮ ಬೋಲ್ಡ್ ಬಂದಮೇಲೆ ಫಸ್ಟು 170-180 ಆಗುತ್ತೆ. ಬಡ 10 ದಿನಕ್ಕೆ 1,80,000 ನಾವು ಸ್ಟಾರ್ಟಿಂಗ್ ಇದು ಮಾಡಿದಾಗ 1 ತಿಂಗಳು 2 ತಿಂಗಳಿಗೆ 170-180. ಈಗ ಇವತ್ತಿನ ದಿನ ಈಗ ನಿನ್ನೆ ಪೇಮೆಂಟ್ಗೆ 2:20 2:30 ಗಂಟು ಪೇಮೆಂಟ್ ಮಾಡ್ತಾಯಿದ್ದೀವಿ 10 ದಿವಸಕ್ಕೆ 10 ದಿನಕ್ಕೆ. ಆಯಿತು. ಹಿಂದಿನ ಬೋರ್ಡ್ ಇದ್ದಾಗ 30,000-32 ಸಾವಿರ ಮಾಡ್ತಿದ್ವಿ. ಬಿಡಿ, ಈಗ ಲಾಭ ಎಷ್ಟು ಬರುತ್ತೆ ಅಷ್ಟರಲ್ಲ ಸರ್. ಈಗ ನಾವು 1 ವರ್ಷಕ್ಕೆ 2,92,000 ಆದಾಯ ಆಗೈತೆ ಈಗ. 1 ವರ್ಷಕ್ಕೆ ಏನು ಮಾಡ್ತೀರಿ ಆದಾಯನ? ಈಗ ನಾವು ಬೋನಸ್ ರೂಪದಲ್ಲಿ ಈಗ 1,30,40,000 ರೂಪಾಯಿ ಬೋನಸ್ನೇ ಕೊಡಬೇಕು, ವಾಪಸ್ ಅವ್ರಿಗೆ ಕೊಡಬೇಕು ಸರ್. ಈಗ ಆಯಿತು. ಅದರೊಳಗೆ ನಮ್ಮ ಈ ಲಸಿಕೆ ಹಾಕೋರು ಬರೋರಿಗೆ, ಡಾಕ್ಟ್ರುಗಳಿಗೆ, ಅವ್ರಿಗೆಲ್ಲ ತಿಂಡಿ ಕಾಫಿ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆ, ಖರ್ಚು ವೆಚ್ಚಗಳಿಗೆ ಸಾಮಗ್ರಿಗಳು, ನಮ್ಮ ಡೈರಿ ಸಲಕರಣೆಗಳು ಏನೇವೆ ಅದರಲ್ಲೆಲ್ಲ ಲಾಭಾಂಶನ ಕಳಿಬೇಕು ಸರ್ ನಾವು. ಅದರಲ್ಲೇ ಲಾಭಾಂಶನ ಇದು ಮಾಡ್ಕೊಂಡು, ಇಬ್ಬರಿದ್ರು ನೌಕರರು ಆಗೆಲ್ಲ 6,000 7,000 ಇತ್ತು. ಈಗ 9,000 9,500 6,000 ಒಬ್ಬ ಎಕ್ಸ್ಟ್ರಾ ತಗೊಂಡಿದ್ವಿ. ಒಬ್ಬನ್ನ ಅವನಿಗೆ 5,000 ಸಂಬಳ ಕೊಡಬೇಕು. ಆಗುತ್ತಾ ಮ್ಯಾನೇಜ್ ಮಾಡೋಕ್ಕೆ? ಆಗುತ್ತೆ ಸರ್, ಲಾಭದಲ್ಲೇ ಆಗುತ್ತೆ. ದೇವಸ್ಥಾನಕ್ಕೂ ಎಲ್ಲ ದುಡ್ಡು ಕೊಡ್ತೀವಿ. ದೇವಸ್ಥಾನಕ್ಕೆ ಅದು ನಮ್ಮದು ಪರ್ಸ್ನಲ್ ಸರ್. ಈಗ ಮೊದಲು ವೋಟಿಂಗ್ ಪವರ್ ಬರುತ್ತಲ್ವ, ಅದರಲ್ಲಿ ಬಂದು ದಿನ ದೇವಸ್ಥಾನ ಚೌಟ್ರಿಗಳೊಂದಷ್ಟು, ಈ ಡೈರಿ ಅಭಿವೃದ್ಧಿಗೊಂದಷ್ಟು, ಈ ಜನರಲ್ ಬಾಡಿ ಮಾಡೋದಕ್ಕೆಲ್ಲ ಆ ದುಡ್ಡನ್ನೇ ಬಳಸ್ಕೊಳ್ತಾ ಇದ್ದೀನಿ ಸರ್ ಈಗ. ಆಮೇಲೆ ಊರಿನಲ್ಲಿ ಏನಾರ ಈ ಶಿವರಾತ್ರಿ ಟೈಮಲ್ಲಿ ಹಾಲು ಬೇಕು ಅಂದರೆ 30 ಲೀಟ್ರ್ 40 ಲೀಟ್ರ್ ಡೈರಿ ಕಡೆಯಿಂದಲೇ ಕೊಡ್ತೀವಿ. ಧರ್ಮ ನಿಧಿ ಅದರಲ್ಲೇ ಹಾಕೊಂಡು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್ ಈಗ. ಶಾಲೆ ಇದೆ, ಮಕ್ಕಳೆಲ್ಲ ಓದ್ತಾ ಇದ್ದಾರೆ, ಮಕ್ಕಳಿಗೂ ಹಾಲೇನಾದ್ರು ಕೊಡ್ತೀರಾ ಹಬ್ಬ ಹರಿದಿವಸದಲ್ಲಿ? ಹಬ್ಬ ಹರಿದಿನದಲ್ಲಿ ಅವರೇನು ಕೆಲಸ, ಈ ಸಾಲಕಾರರಿಗೆ ಈಗ ಗಣರಾಜ್ಯೋತ್ಸವ, ಈ ಗಾಂಧಿ ಜಯಂತಿ ಅವಕ್ಕೆಲ್ಲ ಸ್ವೀಟ್ನ ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್ ನೀವು. ಹೌದು ಸರ್, ಪರವಾಗಿಲ್ಲ. ನಮ್ಮೂರು ಇಸ್ಮೇಲೆ ನಮ್ಮ ಕೋಡಳ್ಳಿ ಫಾರಮ್ಮು ಇಲ್ಲಿಗೆಲ್ಲ ಸ್ವೀಟ್ನ ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್ ನಾವು. ಬೇರೆ ಏನಾದರೂ ಸಮಾಜಮುಖಿ ಚಟುವಟಿಕೆಗಳನ್ನು ಡೈರಿ ಕಡೆಯಿಂದ ಮಾಡ್ತೀರಾ ನೀವು, ನಿಮ್ಮ ಸದಸ್ಯರು ಎಲ್ಲ ಸೇರ್ಕೊಂಡು? ಸರ್, ಈ ಊರಿನ ಸ್ವಚ್ಛತೆ ಮಾಡೋದು ಅಥವಾ ಗಿಡ ಮರ ನೆಡೋದು, ಅಥವಾ ಉಚಿತವಾಗಿ ಜಾನುವಾರುಗಳಿಗೆ ಆರೋಗ್ಯ ತಪಾಸಣಾ ಶಿಬಿರ ಮಾಡೋದು, ಈ ಥರದವನ್ನೆಲ್ಲ ಮಾಡ್ತೀರಾ? ಈ ಬೋಲ್ಡ್ ಬಂದಿದ್ದಾಗಿಂದ ಸರ್ ನಮಗೆ ಬೋಲ್ಡ್ ಈಗ ಎಲೆಕ್ಷನ್ ಆದಾಗ ನಮಗೆ 1 ರೂಪಾಯಿ ಇಲ್ಲತ್ತೆ ಖಾಲಿ ಕೈಲಿ ನಮಗೆ ಬೋಲ್ಡ್ ಬಿಟ್ಟದ್ದು. ಎಲೆಕ್ಷನ್ ಆದಮೇಲೆ ಈಗ ನಾವು 1 ವರ್ಷಕ್ಕೆ ಈಗ ನಾವು 1 ವರ್ಷಕ್ಕೆ ಈಗ 2,92,000 ರೂಪಾಯಿ ಆದಾಯ ಮಾಡಿದ್ವಿ ಈಗ. ಅದರಲ್ಲಿ ಈಗ ಏನೋ 5 ವರ್ಷದೊಳಗೆ ಏನಾರ ನಾವು ಇನ್ನೂ ಅದಷ್ಟು ಆದರೆ ಊರಿನೊಳಗೆ ಗಿಡ ನೆಡೋದೇ ಅಲ್ಲಿ ಸಮಾಜಮುಖಿ ಕೆಲಸ ನೀವು ಹೇಳ್ದಾಗೆ, ಏನೋ ಸ್ಕೂಲ್ಗೆ ಏನೋ ಒಂದಷ್ಟು ಈಗ ಏನೋ ಹುಡುಗರಿಗೆ ಏನಾರು ಒಂದು ಕೊಡಿಸುವಂದು ಮಾಡಿದ್ದೀವಿ. ಆಯ್ತರಪ್ಪ. ಈಗ ಕೆಂಪಾಚಾರ್ರೆ, ಡೈರಿ ಬಂದಮೇಲೆ ಸಾಕಷ್ಟು ಬದಲಾವಣೆ ಆಯಿತು ಅಂದರೆ, ಈಗ ಡೈರಿನಲ್ಲೂ ಬೋರ್ಡ್ ಇರುತ್ತೆ. ಬೋರ್ಡ್ ಅಂದರೆ ಅದು ಚುನಾವಣೆ ಮೂಲಕನೇ ಆಯ್ಕೆ ಆಗೋದು. ಆ ತರಹ ಅಲ್ಲಿ ಚುನಾವಣೆ ಎದುರಿಸಿದ್ದು ನಿಮಗೆ ಗ್ರಾಮ ಪಂಚಾಯತಿನಲ್ಲಿ ಅನುಕೂಲ ಆಯಿತು ಅಂತ ಏನಾದ್ರು ಅನಿಸುತ್ತಾ, ಅಥವಾ ಮೊದಲಿಗೆ ನೀವು ಗ್ರಾಮ ಪಂಚಾಯತಿ ಸೇರಿ ಆಮೇಲೆ ಡೈರಿಗೆ ಬಂದಿದ್ದ? ಸರ್, ಮೊದಲಿಗೆ ಗ್ರಾಮ ಪಂಚಾಯತಿಗೆ ಸೇರಿದ್ದು, ಹೌದಾ, ಆಮೇಲೆ ಡೈರಿಗೆ ಬಂದಿದ್ದು. ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿ ಯಾವುದನ್ನು ಚುನಾವಣೆ ನಡೀತಿರ್ಲಿಲ್ಲ. ಎಲ್ಲ ಏನಪ್ಪ ಅಂದರೆ ಹಿರಿಯ ಅವಿರೋಧ ಆಯ್ಕೆಗಳು ನಡೀತಿತ್ತು. ಅಂದರೆ ನಮ್ಮ ಗ್ರಾಮ ಒಂದು ಹಿರಿಯ ವ್ಯಕ್ತಿಗಳಿಗೆ ಸಖತ್ ಗೌರವ ಕೊಟ್ಕೊಂಡು ಗೌರವಯುತವಾಗಿ ನಡ್ಕೊಬೋಯ್ತಾ ಇತ್ತು. ಈಗ ಕೆಲವು ದಿನಗಳ ನಂತರ ಈ ಥರ ಎಲ್ಲ ಬದಲಾವಣೆಗಳು ಆಯಿತು ಬಿಡಿ. ಚುನಾವಣೆ ಅದು ಪ್ರಜಾಪ್ರಭುತ್ವದ ಒಂದು ಅಂಗ. ಈಗ ಚುನಾವಣೆ, ರಾಜಕೀಯ ಎಲ್ಲ ಈ ಡೈರಿ ನಿಮಗೆ ಕಲಿಸಿದೆ ಅಲ್ವೇ? ಅದು ಒಂದು ಬದಲಾವಣೆ ಅಲ್ವೇ? ಇಲ್ಲ ಅಂದಿದ್ರೆ ನೀವು ಚುನಾವಣೆಗೆ ಎಲ್ಲಿ ನಿಲ್ಲಕ್ಕಾಗ್ತಿತ್ತು? ಈಗ ನೀವು ಡೈರಿ ಸದಸ್ಯರಾಗಿದ್ದೀರಿ, ಡೈರಿ ನೋಡ್ತಾ ಇದ್ದೀರಿ. ಗ್ರಾಮ ಪಂಚಾಯತಿಯಿಂದ ಏನಾದರೂ ಡೈರಿಗೆ ನೆರವನ್ನು ನೀಡೋ ಸಾಧ್ಯತೆಗಳಿದೆಯಾ? ಯಾವ್ದಾದ್ರು ಯೋಜನೆ ಮೂಲಕ ಆ ಥರದ್ದು ಏನಾದರೂ ಆಲೋಚನೆ ಮಾಡಿದ್ದೀರಾ? ಸರ್, ಇದೆ ಸರ್. ಅಂದರೆ ಡೈರಿ ಶಿಥಿಲೀಕರಣ ಆಗಲಿ ಏನಾರ ಒಂದು ಆಗಿದ್ರೆ ಪಂಚಾಯತಿ ಫಂಡಲ್ಲಿ ಬೇಕಾದ್ರೆ ಈಗ, ಯಾಕಂದರೆ ಅವರು ನಮಗೆ ಟ್ಯಾಕ್ಸ್ ಹೋಲ್ಡರ್ ಆಗಿರೋದ್ರಿಂದ ಹಾಲಿನ ಡೈರಿ ಸಹಕಾರ ಸಂಘದವರು ಕೂಡ ಟ್ಯಾಕ್ಸ್ ಹೋಲ್ಡರ್ ನಮ್ಮ ಪಂಚಾಯತಿಗೆ. ಅವರು ಕೂಡ ಕಂದಾಯ ಕಟ್ತಾರೆ. ಅವರು ಕಂದಾಯ ಕಟ್ಟೋದ್ರಿಂದ ನಮ್ಮ ಗ್ರಾಮ ಪಂಚಾಯತಿಯಿಂದ ಅವರು ಯಾವ್ದಾರ ಒಂದು ಸ್ಕೀಮ್ಗಳಿರುತ್ತೆ, ಆ ಸ್ಕೀಮ್ಗಳಲ್ಲಿ
ಪ್ರಯೋಜನ ಆಗುವಂಥ ಸ್ಕೀಮ್ಗಳಲ್ಲಿ ಅವರು ಒಂದು ರಿಕ್ವೆಷನ್ ಕೊಟ್ಟು ಬೇಕಾದ್ರೆ ಅದು ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಅವ್ರು ಏನು ಬೇಕಾದ್ರೆ ಎಕ್ಸ್ಟ್ರಾ ಮೇಲ್ಗಡೆ ಒಂದು ಚಾವಣಿ ನಿರ್ಮಾಣ ಮಾಡ್ಕೊಳ್ಳೋದೇ ಆಗಲಿ, ಇಲ್ಲ ಟಾಯ್ಲೆಟೇ ಆಗಲಿ, ಹಾಲಿನ ಡೈರಿ ಮುಂಭಾಗ ಪಾರ್ಕಿಂಗ್ ವ್ಯವಸ್ಥೆಗೆ ಏನಾರ ಒಂದು ಮಾಡಿಕೊಡಿ ಅಂತ ಅಂದ್ಬಿಟ್ಟು ಬೇಕಾದ್ರೆ ಕೇಳ್ಕೋಬೋದು ಸರ್. ಅವ್ರಿಗೆ ಅವಕಾಶಗಳೈತೆ ಅದರಲ್ಲಿ. ಡೈರಿಗೆ ಸ್ವಂತ ಕಟ್ಟಡ ಇದೆಯಾ? ಹೌದು ಸರ್, ಸ್ವಂತ ಕಟ್ಟಡ ಐತೆ. ಅಂದರೆ ಮುಂಚೆನೇ ಹಿರಿಯರು ಗ್ರಾಮದ ಮುಖಂಡರು ಕಟ್ಟಿದ್ರು ಸರ್. ಹೌದಾ? ಹೌದು. ಏನು ಸೌಲಭ್ಯಗಳಿದೆ ಸ್ವಂತ ಕಟ್ಟಡದಲ್ಲಿ? ಸ್ವಂತ ಕಟ್ಟಡದಲ್ಲಿ ಈ ಎಲ್ಲ ಏನು ಸ್ಟಾಕಕ್ಕೆ ಫೀಡ್ ಹಾಕೊಡೋದಕ್ಕೆ ಕೊಠಡಿ ಐತೆ. ಈಗ 4 ಜನ ಮೀಟಿಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಸಪ್ರೇಟು ಸಭೆ ಮಾಡೋದಕ್ಕೆ ಒಂದು ಕೊಠಡಿ ಐತೆ. ಎಲ್ಲ ಐತೆ ಸರ್. ಮೇಲ್ಗಡೆ ಸೀಟ್ ಹಾಕಿದ್ದಾರೆ ಹಿಂದಿಲ್ ಬಣ್ಣವರು, ಅಲ್ಲೇ ಬೇಕಾದ್ರೆ ಫಂಕ್ಷನ್ ಮಾಡ್ಕೊಂಡು ಹೊರಗಡೆ ಎಲ್ಲ ಸಾಯ್ಮೇನ್ ಹಾಕಿದ್ದೆಲ್ಲ ಮಾಡಬೇಕಾಗಿತ್ತು. ಈಗ ಮೇಲ್ಗಡೆನೇ ಬೇಕಾದ್ರೆ ನಾವು ಫಂಕ್ಷನ್ ಮಾಡೋದಕ್ಕೆ ಅದಕ್ಕೆಲ್ಲಿ ಹೊರಗಡೆ ಎಲ್ಲೂ ಹೋಗೋಗಿಲ್ಲ. ಎಲ್ಲ ವ್ಯವಸ್ಥೆ ಆಗೈತೆ ಸರ್. ಪಂಚಾಯತಿನೇನು ಕೇಳೋದೇ ಬೇಡ? ಇಲ್ಲ, ಪಂಚಾಯತಿಯವರು ಅನುದಾನನೂ ಕೊಡ್ತಾರೆ. ಏನು ಬೇಕಂದ್ರೆ ಈಗ ತಗೊಂಡಿದ್ದೀರಿ ಪಂಚಾಯತಿ ಅನುದಾನ ತಾವು ಡೈರಿಗೆ? ಈಗ ನಾವು ಸರ್ ಈಗ ನಮ್ಮ ಬೋಲ್ಡ್ ಬಂದ ಮೇಲೆ ಅದು ಕಟ್ಟಡ ಆದೇ ದಿನ ತಗೊಂಡು ಅದು ಕಂದಾಯ ಕಟ್ಟೇ ಇರಲಿಲ್ಲ. ಅವರು ನಾವೇನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳೋದಕ್ಕೆ ಆಯ್ತಪ್ಪ ಅಂತ ಅದರಲ್ಲೂ ನಮ್ಗೇನು ಕಡಿತ ಮಾಡಿ ಕಂದಾಯನ ಕಡಿಮೆ ಮಾಡ್ಕೊಂಡು ಕಟ್ಟಿಸ್ಕೊಂಡ್ರು. ಕನ್ಸೆಷನ್ ಕೊಟ್ಟರು? ಹೌದು ಅಲ್ವೇ? ಕಡಿಮೆ ಮಾಡ್ಕೊಂಡು ಸಹಕಾರ ಸಂಘ ನಿಮ್ದುವೇ? ಹೌದು. ಆಯ್ತರಪ್ಪ ಕನ್ಸೆಷನ್ ಕೊಡ್ತೀವಿ ಅಂತ ಕೊಟ್ಟರು ಸರ್. ಆಯ್ತು. ಇನ್ನೇನು ಪ್ರಯೋಜನ ಪಂಚಾಯತಿಯಿಂದ ಪಡ್ಕೊಂಡಿಲ್ಲ? ಈಗ ಸಣ್ಣ ಪುಟ್ಟ ಈಗ ಮುಂದೆಗಡೆ ಏನಾರ ಕಸ ಅದು ಇದು ಐತೆ ಅಂತಂದ್ರೆ ಅವರೇ ಬಂದು ಕ್ಲೀನ್ ಮಾಡಿಸ್ಕೊಡ್ತಾರೆ. ಡೈರಿ ಸುತ್ತ ಊರು ಸುತ್ತ ಯಾವುದೆಲ್ಲಿ ಪಂಚಾಯತರು ಅಷ್ಟೇ ಸಹಾಯ ಮಾಡ್ತಾರೆ ಸರ್. ಗ್ರಾಮೀಣ ಅಭಿವೃದ್ಧಿ ಈ ಏನು ಗ್ರಾಮದ ಸಂಸ್ಥೆಗಳು ಮಾಡ್ಕೋಬೇಕು ಅನ್ನೋದು ಮಹಾತ್ಮ ಗಾಂಧೀಜಿಯವರ ಒಂದು ಕನಸಾಗಿತ್ತು. ಹಳ್ಳಿ ಸ್ವಾವಲಂಬಿ ಆಗಬೇಕು ಅಂದರೆ ಹಳ್ಳಿನಲ್ಲಿ ಕೆಲಸ ಮಾಡುವಂಥ ಸಂಸ್ಥೆಗಳು ಸಬಲವಾಗಬೇಕು ಅಲ್ವೇ? ಈಗ ಆ ಥರ ನಿಮ್ಮ ಡೈರಿ ಇದೆ ಅಂತ ನಿಮ್ಗೆ ಅನ್ಸುತ್ತೀಯಾ? ಖಂಡಿತ ಇದೆ ಸರ್, ಖಂಡಿತ ಇದೆ. ಹೌದಾ? ಹೇಗೆ ಹೇಳ್ತೀರಿ ಇದೆ ಅಂತ? ಈಗ ಹಾಲಿನ ಉತ್ಪಾದಕರಿಗೆ ಅವರ ಉತ್ಪಾದನೆ ಮಾಡಿದಂಥ ಹಾಲಿಗೆ ಬಟವಾಡೆ ಆಗಲಿ ಮತ್ತು ಇನ್ನೊಂದಾಗಲಿ ವ್ಯವಸ್ಥಿತವಾಗಿ ನಡೀತಾ ಇರಬೇಕಾದ್ರೆ ಯಾವುದೇ ಗೊಂದಲಗಳಿಲ್ದೇ ಒಂದು ಸಹಕಾರ ಸಂಘ ನಡ್ಕೊ ಹೋಯ್ತಾ ಇದೆ ಅಂತಂದರೆ ಅಲ್ಲಿ ಸಬಲೀಕರಣ ಆಯ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಸರ್. ಏನಾರ ದ್ವಂದ್ವ ಪರಿಸ್ಥಿತಿಗಳು ನಿರ್ಮಾಣ ಆದರೆ ಇಲ್ಲೇನೋ ಒಂದು ಸಮಸ್ಯೆ ಆಗೈತೆ, ಇಲ್ಲಿ ಇದು ನಮ್ಮ ಹಾಲಿನ ಡೈರಿ ಸಬಲೀಕರಣ ಆಗೋಕ್ಕಾಗೋದಿಲ್ಲ ಅಂತ ನಾವು ತಿಳ್ಕೊಬೋದು. ಅಲ್ಲಿ ಯಾವುದೇ ರೀತಿ ದ್ವಂದ್ವ ಪರಿಸ್ಥಿತಿಗಳು ನಡೀತಾ ಇಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಾಲಿನ ಡೈರಿ, ನಮ್ಮ ಉತ್ಪಾದಕರ ಸಹಕಾರ ಸಂಘ ಏನಿದೆ ಅದು ಲಾಭದಾಯಕವಾಗಿ ಹೆಜ್ಜೆ ಇಡ್ತಾ ಇರೋದ್ರಿಂದ ಅದು ಸಬಲೀಕರಣವಾಗಿದೆ. ನಿಮ್ಮ ಆಶಯಗಳೇನ್ರಿ? ಮುಂದೆ ಏನೇನು ಮಾಡಬೇಕು ಅನ್ಕೋತೀರಿ ಮಲ್ಲಿಕಾರ್ಜುನ್ ಅವರೇ? ಸರ್, ನಾವು ಮುಂದೆ ಕೆಲವರು ಬಡ ಮಹಿಳೆಯರು ಏನೋ ನಮಗೊಂದು ಲೋನ್ ಕೊಡಿಸ್ಕೊಡಿ ಅಂತ ಕೇಳಿದ್ದಾರೆ. ನಾವು ಈ GBM 18ನೇ ತಾರೀಕು ಜನರಲ್ ಬಾಡಿ ಮೀಟಿಂಗ್ ಇಟ್ಟಿದ್ದೀವಿ. ಅಲ್ಲಿ ಏನು ಮನ್ಮೂಲ್ನವರು ಅಧ್ಯಕ್ಷರು ಉಪಾಧ್ಯಕ್ಷರು ಬರ್ತಾರೆ, ಅವ್ರ ಹತ್ರ ಬೇಡಿಕೆ ಇಟ್ಟು ಹಿಂಗೆ ಐತೆ ಮಹಿಳೆಯರಿಗೆ ಲೋನ್ ಅಂತ. ನಿಮಗೆ ಭಾಳ ಸುಲಭವಾಗಿ ಸಾಲ ಕೊಡ್ತಾರಲ್ವ? ಯಾಕೆ ಅಂತಂದರೆ ನೀವು ಹಾಲಿನ ದುಡ್ಡು ಅಲ್ಲೇ ಇರುತ್ತೆ, ಅದರಲ್ಲೇ ಅವ್ರ ಸಾಲದ ಕಂತನ್ನು ಮುರ್ಕತ್ತಾರೆ. ಹೌದು ಸರ್. ಹಾಗಾಗಿ ಸಾಲ ಇಷ್ಟು ದಿನಗಂಟೆ ಯಾರು ಕೇಳಿರಲ್ಲ. ಈಗ ನಮ್ಮ ಬೋರ್ಡ್ ಮೇಲೆ ಲೋನ್ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ, ಹಸು ಲೋನ್ ಕೊಡಿಸಿ ಅಂತ. ಹೌದಾ? ನಾವು ಬಂದಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರ ಹತ್ರ ಏನೋ ಮಾತಾಡಿ ಲೋನ್ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡುವಂತ ಮಾಡಿದ್ದೀವಿ ಸರ್. ಅಂದರೆ ಹೆಣ್ಮಕ್ಳುಗಳಿಗೆ ಸಾಲ ಕೊಡಿಸಿ ಅವ್ರ ಹಸು ತಗೊಂಡ್ರೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಅಲ್ಲೇ ತಿಂಗಳ ಅಲ್ಲೇ ನಮ್ಮ ಹಣದ ರೂಪದಲ್ಲಿ ಅಲ್ಲೇ ಇಟ್ಕೊಳ್ಳೋಣ, ಪೇಮೆಂಟ್ ರೂಪದಲ್ಲಿ. ನಿಮ್ಮ ಹಾಲು ಉತ್ಪಾದಕರು ಏನು ರೈತರಿದ್ದಾರೆ ಅವರಿಗೆ ತರಬೇತಿ ಕೊಡ್ಬೋದು ಅಲ್ವಾ? ಹೌದು ಸರ್. ಡೈರಿ ವತಿಯಿಂದ ಒಳ್ಳೆ ರೀತಿಯಲ್ಲಿ ಹಾಲನ್ನ ಉತ್ಪಾದನೆ ಮಾಡುವಂಥ ರೈತರಿಗೆ ತರಬೇತಿ ಕೊಡ್ತಾರೆ. ಹಸು ಸಾಕೋದು ಹೆಂಗೆ ಒಳ್ಳೆ ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಬೇಕು, ಹಸುಗೆ ಏನೇನು ಲಸಿಕೆ ಹಾಕಿಸ್ಬೇಕು ಅಂತ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಮುತುವರ್ಜಿ ಕೊಟ್ಟು ಬಹಳಷ್ಟು ವಿಚಾರಗಳನ್ನು ಹೇಳ್ಕೊಡ್ತಾರೆ ಡೈರಿಯಿಂದ. ಹೌದು. ಅದರ ಲಾಭ ತಾವೇನು ಪಡ್ಕೊತಾ ಇಲ್ವೇ ಸರ್? ನಾವು ನಮಗೆ ಹೇಳಿದ್ರು, ನಾವು ಮೈಸೂರು ಈ ಹಾಲಳ್ಳಿಗೆ ಟ್ರೈನಿಂಗ್ ಕರೆದಿದ್ರು, ಅಲ್ಲಿಗೂ ಹೋಗಿದ್ವಿ. ಗುಜರಾತ್ ಟ್ರೈನಿಂಗ್ ಕರೆದಿದ್ರು, ಅಲ್ಲಿಗೂ ಹೋಗಿದ್ವಿ ಸರ್. ನೀವು ಹೋಗಿದ್ರೇನ್ರಿ ಕೆಂಪಾಚಾರ್ಯ ಗುಜರಾತ್ಗೆ? ಇಲ್ಲ ಸರ್, ಅದು ಒಂದು ಉತ್ಪಾದಕರ ಸಹಕಾರ ಸಂಘದಿಂದ ಒಬ್ಬರನ್ನ ಆಯ್ಕೆ ಮಾಡಿರ್ತಾರೆ ಸರ್. ನಾವು ನಮ್ಮ ಅಧ್ಯಕ್ಷರನ್ನ ಕಳಿಸಿದ್ದೆ ಸರ್, ಮಲ್ಲಿಕಾರ್ಜುನ್ ಅವರು. ಏನು ತಿಳ್ಕೊಂಬಂದ್ರಿ ಗುಜರಾತ್ಗೆ ಹೋಗಿ? ಸರ್, ಅಲ್ಲಿ ನಮ್ಮಲ್ಲಿ ಬರೀ ಏನು ಸರ್, ನೀವು 5 ಲೀಟ್ರ್ 10 ಲೀಟ್ರ್ ಹಾಕೋದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ತಾರೆ. ಅಲ್ಲಿ ಸರ್ ಒಬ್ಬೊಬ್ಬರಿಗೆ 40 ಲೀಟ್ರ್ 50 ಲೀಟ್ರ್ ಹಾಲು ಹಾಕುತ್ತಾರೆ ಒಬ್ಬೊಬ್ಬರಿಗೆ. ನೋಡಿದ್ರ ಗುಜರಾತ್ನಲ್ಲಿ ಆ ಮಾದರಿನ ಇಲ್ಲಿ ನಮ್ಮಲ್ಲಿ ಅಳವಡಿಸ್ಕೋಬೇಕು ಅಂತಂದರೆ ನಮ್ಮ ರೈತರಲ್ಲಿ ಇನ್ನೂ ಸುಮಾರು ದಿನ ಬೇಕು ಸರ್ ನಮ್ಮ ಹಳ್ಳಿಗಳಲ್ಲಿ. ಸಹಕಾರಿ ಸಂಘಗಳ ಸಾಧನೆ ಏನು ಹಾಲು ಉತ್ಪಾದನೆಯಲ್ಲಿ ಗುಜರಾತ್ ಆನಂದ್ ಮಾದರಿ ಅಂತಾರೆ. ಹಾಗಂತ ಕರ್ನಾಟಕದ ನಂದಿನಿ ಏನು ಕಡಿಮೆ ಇಲ್ಲ. ಈಗ ನಿಮ್ಮಂಥ ಸಂಘಗಳು ಸೇರಿ ಒಟ್ಟಾಗಿ ಒಂದು ದೊಡ್ಡ ಡೈರಿ
ಆಗಬೇಕು, ಆಗುತ್ತೆ ಅಲ್ವಾ? ಹೌದು. ಓಕೆ, ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಿ, ಕೊಡ್ತಾ ಇದೀವಿ ಸರ್. ಮತ್ತೆ ಒಳ್ಳೆ ಕೆಲಸ ಮಾಡೋ ಉತ್ಸಾಹ ಇದೆ ಹೌದು ಅಲ್ವಾ? ಹೌದು ಸರ್. ಮುಂದೆ ಒಳ್ಳೆ ಊರನ್ನ ಕಟ್ತೀರಿ. ಹೌದು ಸರ್, ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡ್ತೀವಿ ಸರ್. ಆಗಲಿ, ಒಳ್ಳೆಯದಾಗಲಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂದರೆ ಕೆಂಪಾಚಾರ್ಯ, ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬಿಡಿ. 8861298927. ಇನ್ನೊಂದು ಸರಿ ಹೇಳ್ತೀರಾ? 8861298927. ಇನ್ನೂ ಒಂದು ಸರಿ ಹೇಳ್ಬಿಡಿ. 8861298927. ತಮ್ಮದು ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ರಪ್ಪ. ಸರ್ 9742167691. ಇನ್ನೊಂದು ಸರಿ ಹೇಳ್ತೀರಾ? 9742167691. ಇನ್ನೂ ಒಂದು ಸರಿ ಹೇಳ್ಬಿಡಿ. 9742167691. ಒಳ್ಳೆಯದು ಮಲ್ಲಿಕಾರ್ಜುನ್ ಅವರೇ ಹಾಗೂ ಕೆಂಪಾಚಾರ್ಯ, ಇದುವರೆಗೂ ಕೋಡಿಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯಚಟುವಟಿಕೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ತೆ ಸರ್.